ಹಾಯ್ ಗಾಯ್ಸ್, ಎಷ್ಟೊಂದು ದಿವಸ ಆಗೋಯ್ತು ವಿಡಿಯೋ ಮಾಡಿಲ್ಲ. ಸ್ಕೂಲ್ ಸ್ಟಾರ್ಟ್ ಆಗೋಗಿದೆ. ಸೊ ಅದಕ್ಕೆ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ವ್ಲಾಗು, ಆಬ್ವಿಯಸ್ಲಿ ವ್ಲಾಗೇ ಮಾಡ್ತಾಯಿದ್ದೀನಿ. ನನಗೆ ಬೇರೆ ಕೆಲಸ ಇಲ್ಲ ಅಲ್ವಾ. ಅದಕ್ಕೆ ಈ ಸತಿ ನಮ್ಮಪ್ಪ ಟ್ರಿಪ್ ಕರ್ಕೊಂಡು ಹೋಗ್ತಾಯಿದ್ದಾರೆ. ಎಲ್ಲಿ ಅಂದರೆ ಮಹಾರಾಷ್ಟ್ರ ಕಡೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಅಲ್ಲಿ ನಾನು ಪ್ರಾಬಬ್ಲಿ ನಮ್ಮಪ್ಪ ಶಿರಡಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಬಾದಾಮಿ, ಅದು ಫಸ್ಟ್ ಮುಂಚೆ ನಮ್ಮ ಮನೆ ದೇವ್ರ ದರ್ಶನ, ಆಬ್ವಿಯಸ್ಲಿ ಅದೊಂದು ಇರಬೇಕಲ್ವ. ಸೊ ಅಲ್ಲಿ ಬಾದಾಮಿ ಬನಶಂಕರಿಗೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಶಿರಡಿಗೆ ಹೋಗ್ಬಿಟ್ಟು ಅಜಂತ ಎಲ್ಲೋರ ನೋಡಬಹುದು ಗೊತ್ತಿಲ್ಲ, ಇರಲೂಬಹುದು. ಆಮೇಲೆ ಹಂಗೆ ಅಲ್ಲಿ ಅಕ್ಕಪಕ್ಕ ಪ್ಲೇಸಸ್ಗಳೇ ನೋಡೋದು. ಪಂಡ್ರಾಪುರ ಎಲ್ಲ ಏನೋ ಹೇಳಿದ್ರು ನಮ್ಮಪ್ಪ, ಗೊತ್ತಿಲ್ಲ. ಅದೆಲ್ಲ ನೋಡಿಕೊಂಡು ವಾಪಸ್ ಬರೋದು. ಗೊತ್ತು ನನಗೆ, ನನ್ನ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಡಸಂಟ್ ಮ್ಯಾಟರ್, ಯಾಕಂದರೆ ಎಲ್ಲ ಎಕ್ಸಾಮ್ಸ್ ಇತ್ತು. ನನ್ನ ಡ್ಯಾನ್ಸ್ ಎಕ್ಸಾಮ್ ಇತ್ತು, ನಮ್ಮ ಅಣ್ಣನ ಡ್ಯಾನ್ಸ್ ಎಕ್ಸಾಮ್ ಇತ್ತು. ಸಾರಿ, ನಾಟ್ ಡ್ಯಾನ್ಸ್, ಒಂದು ಕೋರ್ಸ್ದಿತ್ತು, CAದು. ಎಲ್ಲ ಎಕ್ಸಾಮ್ ಇದ್ದಿದ್ದರಿಂದ ಇಡೀ ಸಮ್ಮರ್ ಹಾಲಿಡೇಸ್ ಎಂಜಾಯ್ ಮಾಡಿಲ್ಲ. ಆಲ್ರೆಡಿ ಸ್ಟಾರ್ಟ್ ಆಗಿ ನಾಳೆಗೆ 1 ವಾರ ಆಗುತ್ತೆ. ಸೊ ಅದಕ್ಕೆ ನಮ್ಮಪ್ಪ ಎಲ್ಲರ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ರಜೆ ಹಾಕ್ಬಿಟ್ಟಿದೆ ಅಷ್ಟೇ. 6 ದಿವಸ ರಜಾ ಅಷ್ಟೇ, ಏನೂ ಆಗೋಲ್ಲ. ಹೆಂಗೆ ಸ್ಟಾರ್ಟಿಂಗ್ ಅಲ್ವಾ, ನಾನು 9th ಇದ್ರೂ ಪರವಾಗಿಲ್ಲ, ಏನೂ ಆಗೋಲ್ಲ. ರಜೆ ಹಾಕ್ಬಿಟ್ಟೆ ಅಷ್ಟೇ. ಸೊ ಎಲ್ಲ ರೆಡಿ ಆಗಿದೆ. ಇವಾಗ ಇನ್ನೇನು ನಮ್ಮ ಅಪ್ಪ ಅಮ್ಮ ಎಲ್ಲೋ ಅಜ್ಜಿ ಮನೆಗೆ ಹೋಗಿದ್ದಾರೆ, ಹೋಗ್ಬಿಟ್ಟು ಅದೇನೋ ಕೊಡೋಕ್ಕೆ ಅಂತ. ಅದಾದಮೇಲೆ ನಮ್ಮ ಅಣ್ಣ ಎಲ್ಲೋ ಹೋಗಿದ್ದಾನೆ. ಬಂದಮೇಲೆ ಓಡ್ತಾ ಇರೋದೆ. ಸೀರಿಯಸ್ಲಿ ಐ ಗಾಟ್ ದಿಸ್ ಫೈನಲಿ. ನಾನು ಮೊನ್ನೆ ಜೂನಿಯರ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೇನು ಅಂದರೆ ಎಕ್ಸಾಮ್ ಬರ್ದಾಗಿತ್ತು, ಶಾಪಿಂಗಲ್ಲೇ ಜಾಯ್ನ್ ಆಗಕ್ಕೆ ಹೋಗಿದ್ವಿ. ಐ ಗಾಟ್ ದಿಸ್. ಮೈ ಒಬ್ಸೆಷನ್ ವಿತ್ ಜುಮ್ಕಾಸ್ ಆ್ಯಂಡ್ ದಿಸ್ is unhinged. ಫೈನಲಿ ಬಿಟ್ವಿ. 1:30 ಆಗಿದೆ. ಸೊ ಅನಿಕೇತು ಬಂದ. 1:50 ಅಂತೆ ಗಾಯ್ಸ್. 2:30 ಇವಾಗ ಟೈಮ್ ನೋಡಕ್ಕೆ ಬರೋದು. 2:30. ಓ ಮೈ ಗಾಡ್, 2:30. ಇವಾಗ ವಿವೇಕಾನಂದ ಹತ್ರ ಇದ್ದೀವಿ. ಇವಾಗ ಬಿಟ್ವಿ, ಜಸ್ಟ್ ಬಿಟ್ವಿ. ಐ ಆಮ್ ಎಕ್ಸೈಟೆಡ್. ಗಾಯ್ಸ್, ನಮ್ಮ ಟಯರ್ ಪಂಚರ್ ಆಗೋಯ್ತು ಗಾಯ್ಸ್. ನೇಲ್ ಹೋಗ್ಬಿಟ್ಟಿತ್ತು, ಆಗೋಯ್ತು. ಇವಾಗ ಎಲ್ಲ ನೋಡಿ ವಾಪಸ್ ಹೋಗ್ತಾ ಇರೋದೆ ಇವಾಗ. ಗಾಯ್ಸ್ ಎಲ್ಲ ಆಯಿತು. ಏನೋ ಟೈರ್ ಒಳಗೆ ನೇಲ್ ಹೋಗಿತ್ತು, ಅದಕ್ಕೆ ಹುಡ್ಕೊಂಡು ಹೋಗಿದ್ಬಿಟ್ಟು ಹೋಗ್ತಾ ಇದ್ವಿ. ಎಲ್ಲಿದೆ ಅಂತ ಪೆಟ್ರೋಲ್ ಬಂಕ್ ಕಾಣ್ಬಿಟ್ಟು ನೇಲ್ ತೆಗೆಸ್ಬಿಟ್ವಿ. ಆಮೇಲೆ ನಾನು ನನ್ನ ಕೂದಲಿನ ಮೇಲೆ ಕಟ್ಕೊಂಡೆ. ಕಂಫರ್ಟ್ ಅಲ್ವಾ, ಸೊ ಕಂಫರ್ಟ್ನ ಪ್ರಯೋಗ. ಕೂದಲು ಇರಿಟೇಟ್ ಆಗ್ತಾಯಿದೆ, ಅದಕ್ಕೆ ಸರಿ ಮಾಡ್ಕೊತೀನಿ. ಮಾಡ್ಕೊತೀನಿ. ಇದನ್ನೇ ಹಿಡಿದು ಇದು ತುಂಬ ಚೆನ್ನಾಗಿದೆ. ನಾನು ತುಂಬ ಏನೋ ಪ್ರಾಬಬ್ಲಿ ಇದು ಟ್ರೆಂಡ್ ಸ್ಟಾರ್ಟ್ ಆಗಿದ್ದರಿಂದ ನಮ್ಮ ಸೀನಿಯರ್ ಒಬ್ರು ಹಾಕೊಂಬರ್ತಾಯಿದ್ರು. ಅದನ್ನ ನೋಡಿ ಒಬ್ಸೆಷನ್ ಜಾಸ್ತಿ ಆಗೋಯ್ತು, ಬೇಕೇ ಬೇಕು ಅಂತ ನೋಡ್ತಾ ಇದ್ದೆ. ದೆನ್ ಕಾಣ್ತು ಗಾಯ್ಸ್. ಏನೋ ತಿನ್ನಕ್ಕೆ ಸ್ಟಾಪ್ ಮಾಡಿದ್ದಾರೆ ನಮ್ಮಪ್ಪ. ಬನ್ನಿ ಹೋಗೋಣ. ಬನ್ನಿ ಜನರೇ. ಗಾಯ್ಸ್, ಇವಾಗ 5 ಗಂಟೆ. ಸೊ ಏನೋ ಮಂಡಕ್ಕಿ ಅಂತ ಹೇಳ್ತಾ ಇದ್ದಾರೆ. ಮಂಡಕ್ಕಿ ತಿನ್ನೋಣ ಬನ್ನಿ. ಬಂತು ಎಲ್ಲ ತಿಂದಾಯಿತು. ಮಂಡಕ್ಕಿ ತಿಂದೆ. ನಮ್ಮ ಅಪ್ಪ ಅಮ್ಮ ಅದೇನೋ ಆಪರೇಷನ್ ಅಂತ ಏನೋ ತಿಂದರು. ಅದೇ ಮೆಣಸಿನ್ಕಾಯಿ ಮಿರ್ಚಿಗೆ ಏನೋ ಕ್ಯಾಪ್ಸಿಕಮ್ ಮಸಾಲ ಕೊಡ್ತಾರ, ಆ ಥರ ಏನೋ ಮಾಡ್ತಾರೆ. ಆಮೇಲೆ ಮೆಣಸಿನ್ಕಾಯಿ ಇದು ತಿಂದರು, ಬಜ್ಜಿ. ನಾನು ತಿನ್ನಲಿಲ್ಲ, ಯಾಕಂದರೆ ನಾನು ಖಾರ ತಿನ್ನಲ್ಲ, ನಾನು ಮೆಣಸಿನ್ಕಾಯಿ ತಿನ್ನಲ್ಲ ಸ್ಯಾಡ್ಲಿ. ಸೊ ತಿಂದಾಯಿತು. ವಾಪಸ್ ಕಾರಿಗೆ ಹೋಗೋಣ, ಕಾರಿಗೆ ಹೋಗೋಣ. ಕಾರ್ ಹತ್ರ ಬಂದಾಯಿತು. ನಮ್ಮಪ್ಪ ಅನ್ಲಾಕ್ ಮಾಡಿದ್ದಾರೆ.
ಹೋಗೋಣ ಹೋಗೋಣ ಕಾರೊಳಿಗೆ ಹೋಗೋಣ ಹೋಗೋಣ ಹೋಗೋಣ. ಕೊಟ್ಟೆ. ಇದು ಸಾಕು. ಚೆನ್ನಾಗಿದೆ. ನಾವೆಲ್ಲಿರೋದು? ಹಿರಿಯೂರ್. ನೋಡು ಇದೆ ನೋಡು ಗೈಸ್. ಗಾಯ್ಸ್ ಇದು ಡೇ 2. ನಿನ್ನೆ ಎಷ್ಟೊಂದು ಆಗೋಯ್ತು. ನಾವು ಬಾದಾಮಿ ಬನಶಂಕರಿ ದೇವಾಲಯ ಒಳಗಿದ್ದೀವಿ. ಹಾಯ್ ಎವ್ರಿವನ್, ನಾವು ಬನಶಂಕರಿಲಿದ್ದೀವಿ. ನಮ್ಮ ಅಪ್ಪ ಅಲ್ಲೇನೋ ಟಿಕೆಟ್ ಕೌಂಟರ್ ಹತ್ರ ಹೋಗಿದ್ದಾರೆ ದರ್ಶನಕ್ಕೆ. ಅಲ್ಲಿ ಹೋಗಿದ್ದೀವಿ. ಪ್ರಾಬಬ್ಲಿ ಟ್ರೈ ಮಾಡ್ತೀನಿ ತೋರ್ಸಕ್ಕೆ, ಯಾಕಂದರೆ ಮೊಬೈಲ್ಸ್ ಅಲೌಡ್ ಇಲ್ಲ. ಆರ್ಡ್ರು ಮಾಡ್ತಾ ಇದ್ದೀನಿ ದೇವಾಲಯ ಒಳಗೆ. ಆಮೇಲೆ ನನ್ನ ಔಟ್ಫಿಟ್ ತೋರಿಸ್ತೀನಿ. ತುಂಬ ಟೈಮ್ ಆಗೋಗಿತ್ತು, ಲೇಟ್ ಆಗಿದ್ಬಿಟ್ಟೆ ಗೊತ್ತಲ್ವಾ, ಸೊ ಅದಕ್ಕೆ. ಅಂತಾರೆ ಇಲ್ಲಿಂದನೇ ದೇವ್ರಿಗೆ ಅಭಿಷೇಕಕ್ಕೆ ನೀರು ತಗೊಂಡು ಹೋಗ್ತಾರೆ. ಇದು ಬಹಳ ಪವಿತ್ರವಾದ ಸ್ಥಳ. ಅಲ್ಲೇ ದೀಪ ಹಚ್ಚೋದು. ಇಲ್ಲೇ ಏನಾರ ದೀಪಗಳೇನಾರ ಸೇವೆ ಬರ್ಸಿದ್ರೆ ಇಲ್ಲೇ ದೀಪ ಹಚ್ಚೋದು. ನಾಗರ ಪಂಚಮಿ ದಿವಸನೂ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಬಾದಾಮಿ ಬನಶಂಕರಿ ದೇವಸ್ಥಾನ. ಈ ಸ್ತಂಭ ನೋಡ್ತಾ ಇದ್ದೀರಲ್ಲ, ಇದನ್ನ ಬಾದಾಮಿ ಚಾಲುಕ್ಯರು ಆಗಿನ ಕಾಲದಲ್ಲಿ ತಾವು ಪೂಜೆಗಳು ಮಾಡಬೇಕಾದ್ರೆ ದೀಪ ಅಂಟಿಸೋಕ್ಕೆ ಯೂಸ್ ಮಾಡ್ತಾಯಿದ್ರು. ಇದರ ಆಧಾರದ ಮೇಲೆ ಇದನ್ನ ಒಂದು ದೇವಾಲಯ ಎಂದು ದೂರದಿಂದಲೇ ಗುರುತಿಸಲಾಗುತ್ತಿತ್ತು. ದರ್ಶನ ಆಯಿತು. ಇವಾಗ ಒಂದು ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ಗಾಯ್ಸ್. ಪ್ರಸಾದ ಅನ್ನುತ್ತಿದ್ದೆ, ಚೆನ್ನಾಗಿತ್ತು. ಅಲಂಕಾರ ಇವತ್ತು ಹೂವಿನ ಅಲಂಕಾರ ಮಾಡಿದ್ರು, ಚೆನ್ನಾಗಿತ್ತು. ಉಣ್ಣಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ರೊಟ್ಟಿ ಖಡಕ್ ರೊಟ್ಟಿ ತಿಂತೀವ್ರಿ. ಇದು ಬಾದಾಮಿ ಚಾಲುಕ್ಯರ ಲಾಂಛನ. ವೇಟ್ ಗೈಸ್, ಆಮೇಲೆ ತೋರಿಸ್ತೀನಿ ಗೈಸ್ ಉಣ್ಣಾದ್ಮೇಲೆ. ಇಲ್ಲಿ ಕೆರೆ ಇತ್ತು ಅಂತೆ, ನದಿ ಇತ್ತು ಅಂತೆ ಇಲ್ಲಿ. ಅದ್ರಲ್ಲಿ ಏನೋ ನೀರಿತ್ತಂತೆ, ಇವಾಗ ಇಲ್ಲ. ಸೊ ಆಯ್ತು. ತಿಂಡಿ 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 ಆಯ್ತು. ಬೇಡ ಬೇಡ ಗೈಸ್, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಗೈಸ್. ವಾಪಸ್ ರೂಮ್ಗೆ ಹೋಗೋದೇ.
ಬಳೆ ಸೂಕ್ಷ್ಮವಾಗಿ ಬಿಟ್ಬಿಡ್ತಾನೆ ಈಗ. ಬ್ರೋ ಅಲ್ಲಿದ್ದಿದ್ದು ಇಲ್ಲಿ ಸೈಕಾ ಕಾಣ್ತಾ ಇದೆ. ಹದಿನೈದು ತೊಗೊಂಡ್ಬಿಡ್ತೀಯ? 15. ಗಾಡಿಗೆ ಮೊಸರು. ತೋರ್ಸು ಮುಂದೆ. ಏನ್ ಮುಂದೆ? ಗಾಡಿ ಮಡಿಗೆ ಮೊಸರು. See guys, we are enjoying garge masaru. It's so tasty, you know. So nice to eat. Wow. ಗೈಸ್ ಅಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗೋಗಿದೆ ಗೈಸ್. ಬಿಜಾಪುರಲ್ಲಿ ಗೋಲ್ ಗುಂಬಸ್ ನೋಡೋಣ ಅನ್ಕೊಂಡಿದ್ದೆ. ಮಳೆ 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 ಎಲ್ಲಾದ್ರೂ ಮಳೆ 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 ನೋಡಿ. ಎಸಿ ಹಾಕೊಂಡು ಕೂತಿದ್ದೀವಿ ಗೈಸ್. ಗೈಸ್ ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೈಸ್? ಮಾನ್ಸೂನ್ ಎಲ್ಲ ಬೇಡ ಇವಾಗ ಸದ್ಯಕ್ಕೆ. ನಾನು ಹೆಂಗ್ ಕಾಣ್ತಾ ಇದ್ದೀನಿ? ಹೊಸ ಇಯರಿಂಗ್ಸ್. ಹೌದು, ನಾನೇ ಸುಂದ್ರಿ, ನಾನೇ ಗೈಸ್ ಗೋಲ್ ಗುಂಬಸ್ ಗುಂಬಸ್ ಗೈಸ್, ಗೋಲ್ ಗುಂಬಸ್ ಬಿಜಾಪುರ್ ಸೈಕಾಗಿದೆ ಗೈಸ್. ಬನ್ನಿ ಗೈಸ್, ಒಂದ್ಸತಿ ವಿಸಿಟ್ ಮಾಡಿ ಗೈಸ್. ಗೈಸ್ ಗೋಲ್ ಗುಂಬಸ್ ಹತ್ರ ಬಂದಿದ್ದೀವಿ ಗೈಸ್. ಕ್ಯಾನನ್ಸ್ ಕ್ಯಾನನ್ಸ್ ಎವ್ರಿವೇರ್, ಕ್ಯಾನನ್ಸ್. ಬನ್ನಿ ಗೈಸ್ ಹೋಗೋಣ. ಗೋರ್ ಗುಂಬಸ್ ಗೋರ್ ಗುಂಬಸ್ ಗೋರ್ ಗುಂಬಸ್. ನಮ್ಮಪ್ಪ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೋಟೋಗ್ರಾಫರ್ ಇಲ್ವಂತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ನಮ್ಮಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಓ ವಾವ್, ನೋಡಿ ಗೈಸ್, ವಾ ನೋಡಿ ತೋರಿಸ್ತೀನಿ. ಗೋಲ್ ಗುಂಬಸ್. ಫ್ಲವರ್ ಗೈಸ್, ನೋ ಗೈಸ್, ಏನು ಮಾಡ್ತಾಳೆ ವ್ಲಾಗಿಂಗ್ ಗೈಸ್. ಮಧ್ಯಕ್ಕೆ ನಮ್ಮಮ್ಮ ನಿಲ್ಸ್ಬಿಟ್ಟು ಫೋಟೋ ತೆಕ್ಕೊಂಡ್ರು. ವಿಡಿಯೋ ಮಾಡ್ತಾ ಇದ್ದೆ, ಹಂಗೆ ತೆಗೆದುಕೊಂಡ್ಬಿಟ್ರು ನಮ್ಮಮ್ಮ. ಎತ್ಕೋ. ಥ್ಯಾಂಕ್ ಯು ಗೈಸ್. ಇವಾಗ ಮೇಲೆ ಹೋಗ್ಬೋದು ಗೈಸ್. ಲೆಟ್ಸ್ ಗೋ.
ಮೇಡಮ್ ಬರ್ಬೇಕು, ಸೆಕ್ಯೂರಿಟಿ ಚೆಕ್ ಇನ್ ಬರ್ಬೇಕು ಮೇಡಮ್. ನೀವು ಅಲ್ಲಿ ಬ್ಲಾಗ್ ಏನು ಮಾಡ್ತೀರಾ ಮೇಡಮ್? ವಿಡಿಯೋ ಫಸ್ಟು ನಿಮಗೆ ಗೊತ್ತಿಲ್ಲ ಅಂದ್ರೆ ಏನಕ್ಕೆ ಆಗ್ತೀರಾ ಬ್ಲಾಗರ್ಸ್ ಎಲ್ಲ? ಸುಮ್ಮನೆ ಅಲ್ಲಿ ತೋರಿಸಿ ನಿಮ್ಮ ಮುಖ ಸಾಕು. ಇರಿಯೋ ನಿಮ್ ಗೈಸ್ ಗೈಸ್ ನೋಡಿ ಗೈಸ್, ಇವರೇ ಆಳ್ತಿದ್ದು. ಅಂದ್ರೆ ಸಾಬ್ರಾಗಿರ್ಲಿಲ್ಲ ನಾವು, ಅಮೀನ್ ಅಂತಲ್ಲ, ಹಿಂದೂವರೆ ಆಗಿದ್ರೆ ನಮ್ಮ ಇವರು ಕಬ್ದ ಮಾಡ್ಕೊಂಡು ತಗೊಂಡ್ಬಿಟ್ರು ಗೈಸ್. ಹೌದು ನೋಡಿ ಗೈಸ್, ನಮ್ಮ ಅರಮನೆ ಇದು ಅಪೇಕ್ಷೆ ಒಬ್ಬ ನೀರಾನೆ ಮುಂಚೆ ಇರ್ತಿತ್ತು. ಇಲ್ಲ ಇಲ್ಲೊಂದು ನೀರಾನೆ ಸಾಕಿದ್ರಂತೆ, ನನಗೆ ಗೊತ್ತಿದೆ. ಅನಿಕೇತ್ ಎಂಬ ಹಂದಿ ಇದು. ಆದಿಲ್ ಶಾ ಅವರು ಇಲ್ಲಿ ಮಹಾಮನಿ ಅವ್ರೇನಿದ್ರಲ್ಲ, ಅವರು ನೀರಾನೆ ಸಾಕಿದ್ರಂತೆ. ಅದ್ರ ಹೆಸರೇ ಇವರೇ. ಪುನರ್ಜನ್ಮ ಆಗಿದೆ ಇವ್ರದ್ದು. ಇವರೇ ನೀರಾನೆ. ಅವ್ರು ಸ್ನಾನ ಮಾಡ್ತಿದ್ದಂತ ಇವರೇ ಸ್ನಾನ ಮಾಡ್ತಿದ್ರು, ಇವರೇ ನೀರಾನೆ. ನೋಡಿ ಇಲ್ಲ ಅದು ಅವ್ರು ಯಾರು ವಿಡಿಯೋ ಮಾಡ್ತಿದ್ರಲ್ಲ ಅವರೇ ಗೈಸ್. ಎಲ್ಲ ಇವರು ಗೈಸ್ ಅಲ್ಲಿ ಬೀಳೋಬೇಕು ಗೈಸ್. ಗೈಸ್ ವಿಸ್ಪರಿಂಗ್ ಗ್ಯಾಲಿ ಗೈಸ್, ಬನ್ನಿ ಹೋಗೋಣ ಗೈಸ್ ಒಳಗಡೆ. ಎಲ್ಲ ಕೇಳಿಸ್ತಾ ಇದೆ ಗೈಸ್, ಎಲ್ಲರೂ ಕಿರುಚ್ತಾ ಇದ್ದಾರೆ ಗೈಸ್. ವಿಸ್ಪರಿಂಗ್ ಗ್ಯಾಲಿ, ಬನ್ನಿ ಜನರೇ, ಬನ್ನಿ ಜನರೇ. ಮೆಟ್ಲು ದೊಡ್ಡದಿದೆ ಗೈಸ್. ಅಪೇಕ್ಷೆ ಅಂತವ್ರಿಗೆ ಕಷ್ಟ ಆಗುತ್ತೆ, ನೀರಾನೆಗಳು ಕಷ್ಟ ಆಗುತ್ತೆ. ಎಷ್ಟು ಫ್ಲೋರ್ಸ್ ಇದೆ ಇಲ್ಲಿ ಗೊತ್ತಿಲ್ಲ. 2 ಫ್ಲೋರ್ ಆಯ್ತು, ಕೌಂಟ್ ಮಾಡೋಣ. ಸುಸ್ತಾಗ್ತಿದಂತೆ ಗೈಸ್ ಈ ಹುಡುಗಿಗೆ. ನಂಗಲ್ಲ ಪಾಪ ಅಳ್ತಾ ಇದ್ದಾಳೆ, ಇಲ್ಲ ಏದುಸ್ರು ಪಡ್ತಾ ಇದ್ದಾಳೆ ಆಲ್ರೆಡಿ ಅವಳು. ನೋಡಿ ಹೌದು ಗೈಸ್, ಅಪೇಕ್ಷೆ ನೋಡಿ ಸಾಕಾಗೋಗಿದೆ. ಅದೇ ಸುಸ್ತಾಗ್ತಾ ಇದೆ ಇವಳನ್ನ ನೋಡಕ್ಕೆ. ನೀರಾನೆ ನೋಡಿ ಗೈಸ್, ಒಪ್ಕೊಂಡ್ಲು. ಹೇಗೆ ನೀನು ನನ್ನ ಮುಂದೆ ಬಿಡು. ಗೈಸ್ ಸಿಟಿ ವ್ಯೂ ನೋಡಿ ಗೈಸ್. ಏನು ಗೈಸ್ ಸುಮ್ಮನೆ ಹೇಳ್ತಾಳೆ ಇವಳು. ಏನಿಲ್ಲ ಸುಸ್ತು ಪಡ್ತಿರೋಂಥ ಅಪೇಕ್ಷೆ ಇಲ್ಲ. ಯಾವ ಗುಹೆ ಏನು ಇಷ್ಟೇ ಗೈಸ್. ಜನ ಇಲ್ಲಿ ಬಂದ್ರು ಪಬ್ಲಿಕ್ ಮಾನ್ಯುಮೆಂಟ್ ಅನ್ನೋದು ಇರಲ್ಲ. ಹಾಳು ಮಾಡ್ತಾರೆ ಗೈಸ್, ಕೆಲಸ ಇಲ್ಲ. ಹತ್ರ ಬಂದೇ ಬಿಟ್ವಿ. ಓಹೋ, ಇಂಡಿಯಾ ಫ್ಲಾಗ್ ಗೈಸ್. ಅಲ್ಲೇ ನೋಡಿ ಗೈಸ್, ಇನ್ನೊಂದು ಜಾಗ ಬೋರ್ ಆದಾಗ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ರಂತೆ. ಆ ನೀರಾನೆ, ಅಪೇಕ್ಷೆ ನೀರಾನೇನೋ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ಗೈಸ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೋಗಿದ್ರಲ್ಲಿ ನಾನು ರಾಣಿ ಆಗಿದ್ದೆ. ಅದು ಗೊತ್ತಿಲ್ಲ, ರಾಣಿ ಹಿಪ್ಪೋಪೊಟಾಮಸ್ ನೀರಾನೆಗಳ ರಾಣಿ. ನೀರಾನೆ ಅಲ್ಲ ಬಟ್ ಅದೇ ಮೇನ್ ಪ್ಲೇಸ್. ಅದೇ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಜಾಗ ಆಲ್ಟರ್ನೇಟಿವ್ ಅಂದರೆ ಇದು. ಇಲ್ಲ ಅದೇ ಐ ಹ್ಯಾವ್ ಸ್ಟ್ಯಾಂಡರ್ಡ್ಸ್.
ಗೈಸ್ ಕೇಳಿಸ್ತಾ ಇದೆಯಾ ಗೈಸ್ ಕಿರುಚ್ತಾ ಇರೋದು? ಪ್ರಾಬಬ್ಲಿ ರಾಜ್ಯದಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಇನ್ನೊಂದು ಎಂಟ್ರೆನ್ಸ್ ಗೈಸ್ ಇದು. ಅಪೇಕ್ಷಾಗ ಹೋದ ಜನ್ಮ ಜ್ಞಾಪಕ ಇದ್ರೆ ಗೊತ್ತಿರ್ತಿತ್ತು. ಓಕೆ ಗೈಸ್, ಆಮೇಲೆ ಮಾಡ್ತೀನಿ, ಫೋಟೋ ತಗೋಬೇಕು. ನೋಡಿ ಗೈಸ್, ಈಗ ಒಳಗೆ ಎಂಟ್ರ್ ಆಗ್ತಾ ಇದೀವಿ. ನೀವು ಸ್ವಲ್ಪ ನಮ್ಮ ಮುಂದೆ ಬಿಡಿ ಗೈಸ್, ನಮ್ಮ ಮುಂದೆ ಹೋಗ್ತೀವಿ ಗೈಸ್. ನೋಡಿ ಗೈಸ್, ವಿಸ್ಪರಿಂಗ್ ಗ್ಯಾಲರಿ. ಜೈ ಶ್ರೀರಾಮ್. ನೋಡಿ ಗೈಸ್, ಜೈ ಶ್ರೀರಾಮ್ ಕ್ರೇಜ್ ಎಲ್ಲೂ ಹೋಗಲ್ಲ. ಹೌದು ಗೈಸ್, ಎಲ್ಲೋದ್ರು ಜೈ ಶ್ರೀರಾಮ್ ಗೈಸ್. ರಾಮೇ ರಾಮ. ಇದೇ ಗೈಸ್ ವಿಸ್ಪರಿಂಗ್ ಗ್ಯಾಲರಿ. ನೋಡಿ ಗೈಸ್, ನೋಡ್ಬೋದು ನೀವು ಮೇಲೆ ಡೋಮ್ ಹೆಂಗಿದೆ ಅಂತ. ನೋಡಿ ಗೈಸ್, ಚೆನ್ನಾಗಿತ್ತು ಗೈಸ್. ಒಂಥರ ಏನೋ ಕೋರ್ಸ್ ನಮಗೆ ವಾಪಸ್ ಬರ್ತಾ ಇತ್ತು. ಕಿರ್ಚಿದೆ ಎಷ್ಟು ಬೇಕು ಅಷ್ಟು. ನೀವೇನಾರ ಕ್ಲಾಸಲ್ಲಿ ಕಿರ್ಚಕ್ಕಾಗಿಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ತುಂಬ ಕಿರ್ಚಿ ಚೆನ್ನಾಗಿರುತ್ತೆ. ಏನಿಲ್ಲ, ತುಂಬ ಗಾಳಿ ಇದೆ. ನಮಗೆ ಡ್ಯಾನ್ಸ್ ಕೋರ್ಸಸ್ ಕೊಡುತ್ತೆ ನಮ್ಮ ಅಣ್ಣ ಪ್ರೊಫೆಷ್ನಲ್ ಆಮೇಲೆ ಎಲ್ಲ ತೆಕ್ಕೊಂಡೆ ಇವಾಗ ವಾಪಸ್ ಹೋಗ್ತಾ ಇದ್ದಾರೆ. ಕೆಳಗಿಳಿಯೋದು ಬೇಗ ಇಳಿತು. ಬಂದ್ರು ಕಸ ಆಗೈತೆ. ಪೇಂಟ್ ಬಳ್ದಿದ್ದಾರೆ. ನನ್ನ ವ್ಯೂ ಚೆನ್ನಾಗಿತ್ತು. ಜಾಸ್ತಿ ನೋಡಿ ಗೈಸ್, ನಾಟಕ ಅಂದರೆ ನಾಟಕ ಅಂತೆ. ಬಂದ್ಬಿಟ್ಟು ಪೋಸ್ಗಳನ್ನ ಕೊಡಿ, ಎಲ್ಲ ಫೋಟೋಸ್ ತಗೊಳ್ಳಿ ಅಂದರೆ ಗಾಳಿ ಜಾಸ್ತಿ, ಅದೊಂದೇ ಅಷ್ಟೇ.
ಶಾಜಹಾನ್ ಬಂದ್ಬಿಟ್ಟು ಡೆಲ್ಲಿ ಸುಲ್ತಾನ್ ಇದು ಬಹಾಮನಿ ಅವ್ರದ್ದು. ಅದೇನೋ ಮೋಸ್ಟ್ಲಿ ಗೊತ್ತಿಲ್ಲ, ಮಸ್ದಿ ಇರ್ಬೇಕು ಅದು ಯಾರ್ದು ಮಸ್ಜಿದ್ ಏನೋ ಗೊತ್ತಿಲ್ಲ ಯಾರ್ದು. ಗೈಸ್ ನಮ್ಮ ಅಪ್ಪ ಅಮ್ಮ ಎಲ್ಲೂ ಹೋಗಿದ್ದಾರೆ ಗೈಸ್. ಹೋಗ್ಬಿಟ್ಟು ಇದ್ರೆ ನೋಡೋಣ. ಗೈಸ್ ತುಂಬ ಚೆನ್ನಾಗಿತ್ತು ಗೈಸ್, ಎಷ್ಟು ಚೆನ್ನಾಗಿತ್ತು. ಐ ಲವ್ ಇಟ್ ಇನ್ನೊಂದು ಸತಿ ಬರಬೇಕು. ಚೆನ್ನಾಗಿದೆ. ನಾನು ನಮ್ಮಣ್ಣ ಎಂಜಾಯ್ ಮಾಡಿದ್ವಿ, ಕಿರ್ಚಿದ್ವಿ, ಎಷ್ಟು ಬೇಕೋ ಅಷ್ಟು ಕಿರ್ಚಿದ್ವಿ. ನಿಮ್ಗೆ ಏನಾರ ಕ್ಲಾಸಲ್ಲಿ ಕಿರ್ಚೋಕ್ಕಾಗಿಲ್ಲ, ಯಾವ್ದೆಲ್ಲ ಕೋಪ ಇದ್ದರೆ ಇಲ್ಲಿ ಬಂದ್ಬಿಟ್ಟು ಕಿರ್ಚಿಬಿಡಿ, ಯಾರು ಗೊತ್ತಾಗಲ್ಲ ಅಂದರೆ ನಿಮಗೆ ವಾಪಸ್ ಬರುತ್ತೆ ಆಬ್ವಿಯಸ್ಲಿ, ಏನಿಲ್ಲ. ಬಟ್ ಅಲ್ಲಿ ತುಂಬ ಏನಪ್ಪ ವ್ಯೂ ಕೂಡ ಚೆನ್ನಾಗಿತ್ತು, ಸಿಟಿ ವ್ಯೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಐ ಲೈಕ್ ಇಟ್ ಸೊ ಮಚ್ ಗೈಸ್. ಊಟ ಆಯಿತು ಗೈಸ್. ಅಲ್ಲಿ ಡಾಬಾನಲ್ಲಿ ನಮ್ಮಪ್ಪ ಎಲ್ಲ ಫುಲ್ಕಾ ತಿಂದು ದಾಲ್ ಎಲ್ಲ ಜೀರಾ ರೈಸ್, ಮಸಾಲ ರೈಸ್ ಎಲ್ಲ ಹೊಟ್ಟೆ ತುಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಬಿಟ್ಟು ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮಲ್ಕೊಳ್ಳಲ್ಲ ನಂಗಂತೂ, ನೋಡೋಣ ಏನಾಗುತ್ತೆ. ಹಾಯ್ ಗಾಯ್ಸ್, ಡೇ 3 ಅಂದರೆ ನೆನ್ನೆ ತೋರ್ಸೋಕ್ಕಾಗಿಲ್ಲ, ನಂಗೆ ಗೊತ್ತು ರಾತ್ರಿ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ಐ ಗಾಟ್ ನ್ಯೂ ಶರ್ಟ್ಸ್, ಲುಕ್ ಎಟ್ ದಿಸ್ ಶರ್ಟ್ಸ್. ಇವಾಗ ಶಿರಡಿಲಿ ಬಂದಿದ್ದೀವಿ ಗಾಯ್ಸ್, ಶಿರಡಿಗೆ ಲ್ಯಾಂಡ್ ಆಗಿದ್ದೀವಿ. ಇವಾಗ ಹೋಗಿ ಸಾಯಿಬಾಬಾನ ದರ್ಶನ ಮಾಡಿ ಉಣ್ಣೋದೇ ಕೆಲಸ ಅಷ್ಟೇ. ಲ್ಯಾಂಡ್ ಅಂತೆ, ಲ್ಯಾಂಡ್ ಫ್ಲೈಟಿಂದ ಹಿಡಿದೋಳ. ಹೌದು, ಫ್ಲೈಟ್ ಎಷ್ಟು ಹೊಸ ಹುಡುಗಿ ಗೊತ್ತಾಗೈತಿ. ಇಲ್ಲ ಗೈಸ್, ಕೇಳಬೇಡಿ, ಒಂದು ಮಾತು ಕೇಳಬೇಡಿ ಗೈಸ್, ಒಂದು ಸ್ವಲ್ಪ ಓಕೆಯಾ? ಚೆನ್ನಾಗಿದೆಯಾ ಗೈಸ್? ಯಾ ಐ ನೋ ಐ ಆಮ್ ಬ್ಯೂಟಿಫುಲ್ ಗೈಸ್. ನಾನು ಹಾಕ್ಕೊಂಡಿದ್ದೀನಲ್ಲ ಹೊಸದು ಗೈಸ್, ನೆನ್ನೆನೂ ಹಾಕ್ಕೊಂಡಿದ್ದೆ, ಎಲ್ಲ ಹೊಸದು ಗೈಸ್. ಬಸ್ ಬಂತು, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ನಮ್ಮಮ್ಮ ನೋಡಿ ಗೈಸ್, ಇವತ್ತು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಗೈಸ್. ಇವತ್ತು May 27th ಆ್ಯನಿವರ್ಸರಿ ಗೈಸ್ ನಮ್ಮ ಅಪ್ಪ ಅಮ್ಮಂದು. ಅದ್ರ ಸ್ಪೆಷಲ್ ಜೊತೆಗೆ ಹಂಗೆ ಇಲ್ಲೂ ಹಂಗೆ ದರ್ಶನ ಮಾಡ್ತೀವಿ ಗೈಸ್. ಎಲ್ಲ ವಿಶ್ ಮಾಡಿಬಿಡಿ ಗೈಸ್ ಕಮೆಂಟ್ಸಲ್ಲಿ. 27th ಜ್ಞಾಪಕ ಇಟ್ಕೊಳ್ಳಿ ಗೈಸ್. ಬಸ್ಸಲ್ಲಿ ತುಂಬ ಜನ, ಹೋಗೋಕ್ಕಾಗಲ್ಲ, ನಡ್ಕೊಂಡು ಹೋಗ್ಬೇಕಂತೆ. ಛೇ ಗೈಸ್, ಇದನ್ನ ಹಾಕ್ಕೊಳ್ಳೋಣ ಅಂದರೆ ನಮ್ಮ ಅಪ್ಪ ಹೇಳಿದ್ರೆ ಸೂಟ್ ಆಗ್ತಾ ಇಲ್ವಂತೆ, ಏನು ಮಾಡೋದು? ನಮ್ಮ ಅಣ್ಣನೂ ಮುಂದೆ ಹೋಗ್ತಾ ಇದ್ದಾನೆ, ಬೇಗ ಹೇಳಿ ಗೈಸ್, ಸ್ವಲ್ಪ ನಿಧಾನಕ್ಕೆ ಹೋಗೋಕ್ಕೆ. ಕಾರೇನೋ ಹಾಕ್ಕೊಂಡಿದ್ರಲ್ಲ ಅವರೇ, ಹಾಸನವರು ಗೈಸ್, ಫೈನಲಿ ಕನ್ನಡಗ.
ಗಾಯ್ಸ್ ಆಟೋಲ್ ಬಂದು ಗಾಯ್ಸ್ ನಡ್ಕೊಂಡು ಹೋಗ್ತಾ ಇಲ್ಲ, ಥ್ಯಾಂಕ್ ಗಾಡ್. ನಾನು ಏನೋ ನಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ನೋಡಿ ನೋಡಿ ಏನಿಲ್ಲ ಗೈಸ್, ಒಂದು ಮಾತು ಕೇಳ್ಬೇಡಿ ಗೈಸ್, ನೀವು ಒಳ್ಳೆಯವರು ಗೈಸ್. ಐ ನೋ ನಾನು ಅಷ್ಟೊಂದು ದಿವಸ ಪೋಸ್ಟ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರಿ, ಒಳ್ಳೆಯವರು ನೀವು. ಐ ನೋ ಹೌದು. ಮತ್ತೆ ಯಾಕೆ ಹೇಳಿಲ್ಲ 136 ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಡಿ ಗೈಸ್, ಹೆಂಗಿರ್ತಾನೆ. ನೀವು ಪ್ರೂವ್ ಮಾಡಿ ಗೈಸ್, ಕಮೆಂಟ್ಸ್ ಅಲ್ಲಿ ಹಾಕಿ ಗೈಸ್. ಯಾವುದು ಶನಿ ಸಿಂಗಾಪುರ? ಅದು सिंगापुर ಇಲ್ಲಿ ವಾಪಸ್ ಸಿಂಗಾಪುರ ಇಲ್ಲ भाई हम जाते वक्त लेके जाएंगे हमारा गाड़ी है ಹಾಯ್ ಗಾಯ್ಸ್. ಇವರೇ ಎಲ್ಲ ಆಂಕರಿಂಗ್ ಮಾಡಿದ್ದು ನೆನ್ನೆ, ಅಚ್ಚ ಕನ್ನಡ. ಶಿರಡಿಗೆ वही ಬಂದಿದ್ದೀವಿ, कितना गाड़ी है ಶಿರಡಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವ್ರೆಲ್ಲರಿಗೂ ಒಳ್ಳೇದು. इधर से ಗಾಯ್ಸ್ ಅಲ್ಲಿ ಒಳಗೆ ಫೋನ್ ಬೇಡ ಅಲ್ವಾ ಗಾಯ್ಸ್. ದರ್ಶನ ಆಯಿತು ಗಾಯ್ಸ್, ಇವಾಗ ಹೋಗ್ತಾ ಇದ್ದೀವಿ. ಹಶು, ನೆನ್ನೆ ರಾತ್ರಿ ಏನೂ ತಿಂದಿಲ್ಲ, ತುಂಬ ಹಶು ಆಗ್ತಾ ಇದೆ ನೋಡಿ ಗಾಯ್ಸ್. ಆಯ್ತು ಗೈಸ್, ದರ್ಶನ ಆಗಾಯ್ತು. ಏನೋ ಆಟ ಆಡ್ಕೊಂಡಿದ್ದು ಇಲ್ಲ 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 ಮಾಡಿ ಅಂದ್ರೆ ಇಲ್ಲ ಇಲ್ಲ ಗೈಸ್, ಇಂಗ್ಲೀಷಲ್ಲಿ ಏನೋ ಕತೆ ಅವನೇ ಎಲ್ಲ ದೊಡ್ಡ ವರ್ಡ್ ಭಾಷೆಗಳಲ್ಲಿ ಏನೋ ಗೊತ್ತಿಲ್ಲದಿರೋ ಪದಗಳು ಯೂಸ್ ಮಾಡ್ತಾರೆ. ಇವನ್ಗೆ ಗೊತ್ತಿಲ್ಲ ಅಲ್ಲಿ ಏನಪ್ಪ ಏನಿದೆ ಅಂತಾನೂ ಗೊತ್ತಿಲ್ಲ. ಅಲ್ಲಿ ಸಮಾಧಿ ಇದೆ ಅಂತ ಗೊತ್ತಿಲ್ಲ ನಿಮಗೆ, ಏನದು ಅಂತ ಕೇಳಿ. ಹೌದು, ಫಸ್ಟ್ ಟೈಮ್ ಬಂದಿದ್ದೀವಿ. ನನಗೆ ಗೊತ್ತಾಯ್ತು. ಸಿ ಐ ನೋ ಗೈಸ್. ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್, ಗೊತ್ತಿಲ್ಲ. ಹೋಗ್ಬಿಟ್ಟು ಉಣ್ಣೋದೇ ಕೆಲಸ. ಗೈಸ್ ನಿಮ್ಗೊಂದು ನೆನ್ನೆ ಹೇಳೋದು ಮರ್ತೋಗ್ಬಿಟ್ಟೆ. ಮಹಾರಾಷ್ಟ್ರಕ್ಕೆ ಬಂದ್ಬಿಟ್ಟು ವಡಾಪಾವ್ ತಿಂದೆ ಗೈಸ್, ಚೆನ್ನಾಗಿತ್ತು. ಅಲ್ಲೇ ಒಂದಿತ್ತು ತಿಂದೆ, ಚೆನ್ನಾಗಿತ್ತು. ಬಟ್ ಬೆಂಗಳೂರಲ್ಲೆಲ್ಲ ಚಟ್ನಿ ಹಾಕ್ತಾರೆ, ಅನ್ನಿಕೇತ್ ಹೇಳ್ದ ಏನೋ ಎಕ್ಸ್ಟ್ರಾ ಹಾಕ್ತಾರಂತೆ ಬೆಂಗಳೂರಲ್ಲಿ, ಇಲ್ಲಿ ಹಂಗೆ ಕೊಡ್ತಾರಂತೆ. ಚೆನ್ನಾಗಿತ್ತು ಗೈಸ್. ಗೈಸ್ ಹೋಗ್ತಾ ಇದ್ದೀವಿ ಗೈಸ್, ಇನ್ನೇನು ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಗೈಸ್. ಇಲ್ಲಿ ಸ್ವಲ್ಪ ನೀರು ಜಾಸ್ತಿ, ಬಟ್ ಅಂದರೆ ಹೋಗ್ಬೇಕು, ಉಣ್ಣಕ್ಕೆ ಹೋಗ್ಬೇಕಲ್ವಾ, ಹಶು ಆಗ್ತಾಯಿದೆ. ನಿನ್ನೆ ರಾತ್ರಿ ಹೋಗಿದ್ದೆ 1 ಗಂಟೆ ಗೈಸ್, ಮಲ್ಕೊಂಡ್ಬಿಟ್ಟಿದ್ದೆ ಆರಾಮಾಗಿ, ಗೊರಕೆ ಹೊಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆಬ್ವಿಯಸ್ಲಿ ಎಲ್ಲರೂ ನಮ್ಮ ಅಣ್ಣ ನಮ್ಮಪ್ಪ ಬಿಟ್ಟರೆ ನಾನು ನಮ್ಮಮ್ಮ ಮಲ್ಕೊಬಿಟ್ಟಿದ್ವಿ. ಅಯ್ಯೋ ಇಡೀ ಗೈಸ್. ಓಹ್ गाइस कोई मिल गया. ओह शिट ಓಹ್ ಗೈಸ್ ಅಸಹ್ಯವಾಗಿದೆ ಗೈಸ್, ನಡೆಯೋಕ್ಕಾಯ್ತಾ ಇಲ್ಲ. ನೀರು 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 ಎಲ್ಲ ಕಡೆ. ಅಯ್ಯೋ ನನ್ನ ಕಾಲಿಗೂ ಅಂಟಿತು. ಹೊಸಾದು ಬೇರೆ ಹಾಕ್ಕೊಂಡಿದ್ದೀನಿ. ನಡಿ ಗೈಸ್, ಫಾಲೋ ಮಾಡೋಣ. वहाँ पर वो बस है ना, वहाँ पर. ಗೈಸ್ ಬನ್ನಿ ಗೈಸ್ ಹೋಗೋಣ. ಅಂಟಾಗೋಗಿದೆ ಗೈಸ್. ಬಂದ್ವಿ ಗೈಸ್ ಹತ್ರ. ನೋಡಿ ಗೈಸ್ ನಮ್ಮ ಅಣ್ಣ ಎಷ್ಟಿದೆ ನೋಡಿ ಗೈಸ್, ಒಂದು ಬಾಟಲ್ ಇಟ್ಕೊ ಅಂತ ಕರ್ತಾ ಇದ್ದಾನೆ. She's independent girl. She's an independent woman. She has to do her own work. Gender equality. ಎಸ್, ಜೆಂಡರ್ ಇಕ್ವಾಲಿಟಿ. ಗುಡ್, ನೈಸ್ ನೈಸ್ ಒಂದು ತಗೋಬೇಕಿಲ್ಲ ಗೈಸ್. ಮೋರ್ ವಾಕಿಂಗ್. ವಾಕ್ 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 ವಾಕ್. ಗೈಸ್ ತುಂಬ ಚೆನ್ನಾಗಿದೆ ಗೈಸ್, ತೋರಿಸ್ತೀನಿ. ಬಿದ್ದೋಗ್ಬಿಟ್ಟಿದೆ. ಸ್ಟಿಕ್ಕರ್ ಇದೆಯಾ? ಸ್ಟಿಕ್ಕರ್ ನಮ್ಮಮ್ಮನ ಹತ್ರ ಎಲ್ಲ ಇರುತ್ತೆ ಗೈಸ್, ಏನು ಕೇಳಿದ್ರು ಇರುತ್ತೆ. ಆ ಪರ್ಸು ಒಂದು ಖಜಾನ ಗೈಸ್, ಖಜಾನ. ಗೈಸ್ ಊಟ ಆಯಿತು ಗೈಸ್. ಹೆಂಗಿತ್ತು ಊಟ ಹೇಳಿ? ಬಾಬಾ ಹೌದು, बाबा का प्रसाद. वही बाबा.
ನಿಮ್ಗೆ ಹೆಂಗೆ ಅನ್ನಿಸ್ತು ಊಟ? ಜೈ ಬಾಬಾ, ಬಾಬನ್ ಪ್ರಸಾದಕ್ಕೆ ಏನು ಕಾಮೆಂಟ್ಸ್ ಇಲ್ಲ. ವಾಟ್ ಅಬೌಟ್ ಯು? ಜೈ ಶ್ರೀರಾಮ್. ಊಟ ಹೆಂಗೆ ಅನ್ನಿಸ್ತು? ಊಟ ಬಗ್ಗೆ ಕಾಮೆಂಟ್ಸ್ ಇಲ್ಲ, ಯಾಕೆ ಅಂದರೆ ಅದು ಬಾಬನ ಪ್ರಸಾದ, ಇನ್ನು ತಿಂದು ಹೋಗ್ತಾ ಇರಬೇಕಷ್ಟೆ. ಎಸ್ ಗೈಸ್, ನಮ್ಮ ಅಣ್ಣಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗೈಸ್ ಅಂದಮೇಲೆ. ನಾನು ಏನು ಮಾಡಿದ್ರು ತಪ್ಪು ಗೈಸ್. ನಾನು ಬ್ಲಾಗ್ ಮಾಡಿದ್ರು ತಪ್ಪು, ಬ್ಲಾಗ್ ಮಾಡಿಲ್ಲ ಅಂದರೂ ತಪ್ಪು. ಹ್ಞೂ ಗೈಸ್, ನೀನೇ ತಪ್ಪು. ಈಗ ಎಲ್ಲೋಗ್ತೀವಿ? ರೂಮ್ಗ. ಹಾಯ್ ಗಾಯ್ಸ್, ಮತ್ತೆ ಶಿರಡಿಲೇ ಇದ್ದೀವಿ, ಉಳ್ಕೊಂಡ್ವಿ ಗಾಯ್ಸ್. ನಾಸಿಕ್ಗೆಲ್ಲ ಹೋಗಲಿಲ್ಲ, ನಾಳೆ ಅಂದ್ಕೊತೀನಿ ಹೋಗೋದು. ಇಲ್ಲಿ ಇವಾಗ ಜಸ್ಟ್ ಲೋಕಲ್ಸ್ ಇಲ್ಲೇ ಫೇಮಸ್ ಮ್ಯೂಸಿಯಮ್ಸು, ಫಾಲ್ಸು ಎಲ್ಲ ಇರುತ್ತಲ್ಲ, ಅದನ್ನು ನೋಡೋಕೆ ಹೋಗ್ತಾಯಿದ್ದೀವಿ. ಹೆಂಗೆ ಹೋಗ್ತೀವಿ ಗೊತ್ತಿಲ್ಲ ಗೈಸ್. ನಾನು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ, ಯಾಕೆ ಎದ್ಬಿಟ್ಟು ಕರ್ಕೊಂಡು ಬರ್ತಿದ್ದಾರೆ ಗೈಸ್. ನಮ್ಮಮ್ಮ ಅದರಲ್ಲೂ ಜಡೆ ಕರೆಕ್ಟಾಗಿ ಹಾಕಿರಲಿಲ್ಲ ಗೈಸ್. ನನ್ನ ಕೂದಲು ಸಿಕ್ಕು ಗೈಸ್. ಇವರೇ ಎಲ್ಲ, ಇವರಿಂದನೇ ನಂಗೆ ಕೂದಲು ಬಂತು. ಇವರೇ ಹೇಳಿ ಗೈಸ್, ಕೂದಲು ಸರಿ ಇಲ್ಲ ನಂದು, ಬರೀ ಸಿಕ್ಕು. ಅದರಿಂದ ಹೇರ್ ಸ್ಟೈಲ್ ಹಾಕೊಳ್ಳೋಕ್ಕಾಗಲ್ಲ. ಸ್ಯಾಡ್. ಏನು ಮಾಡಲಿ ಗೈಸ್, ಹೇಳಿ ಗೈಸ್. ಐಸ್ ಕ್ರೀಮ್ ತಗೊತಾ ಇದ್ದೀವಿ ಗಾಯ್ಸ್. ಮೊದಲು ಕಾಫಿ ತಗೊತಾರಂತೆ ನಮ್ಮಪ್ಪ ಅಮ್ಮ, ಅವ್ರು ಕಾಫಿ ತಗೊತಾರೆ, ನಾನು ನಿಖಿತ್ ಐಸ್ ಕ್ರೀಮ್ ತಗೊತೀವಿ ಗೈಸ್. ಗೈಸ್ ಇಲ್ಲಿ ಜಸ್ಟ್ 10 ರೂಪಾಯಿಗೆ ಗೈಸ್. ಅಲ್ಲಿ ನಮ್ಮ ಬೆಂಗಳೂರಲ್ಲಿ 15 ರೂಪಾಯಿಗೆ ಒಂದು ಐಸ್ ಚಾಕೋಬಾರ್ ಗೈಸ್. ಇಲ್ಲಿ 10 ರೂಪಾಯಿ, 5 ರೂಪಾಯಿ ಕಡಿಮೆ ಇಲ್ಲಿ. ತಿನ್ನೋಣ ಬನ್ನಿ ಗೈಸ್. ಫಸ್ಟ್ ಏನೋ ಕಾಫಿ ತಗೋಬೇಕು ಫಸ್ಟ್ ಗೈಸ್. ಟೀನೂ ಇದೆ ಅಂತ, ಟೀನೂ ತೊಗೊಳ್ಳೋಣ ಬನ್ನಿ ಗೈಸ್. ಬಿಸಿ ಬಿಸಿ ಕಾಫಿ ಬೇಡ, ಬಿಸಿ ಬಿಸಿ ಟೀ ಕುಡಿಯೋಣ. ಟೀ ಚೆನ್ನಾಗಿರುತ್ತೆ ಗೈಸ್, ಮಜಾ ಇರುತ್ತೆ. ಜಾಲಿ ಜಾಲಿ, ಲೈಫೆಲ್ಲ ಖಾಲಿ ಖಾಲಿ. ಇಷ್ಟೊಂದು ಬಂದ್ ಹೋಗಯ ಆगे जाना पड़ेगा, क्यों जाना पड़ेगा ಮಜ್ಜಿ ತಂದ್ರೆ ನೀವು ಅಪ್ಪ ಕೊಡ್ಸೋದು. ಗೈಸ್ ಕಾಫಿ ಇಲ್ಲ, ಟೀ ಇಲ್ಲ ಗೈಸ್, ಬರೀ ಚಾವ್ರ ಐಸ್ ಕ್ರೀಮ್ ಗೈಸ್. ಬನ್ನಿ ಹೋಗೋಣ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಹೋಗೋಣ. ಅನಿಕೇತ್ ಇಸ್ ಪೇಯಿಂಗ್. ಟಿಪಿಕಲಿ ನಾಟ್. ಪೂರ್ತಿ ಮಾಡೋಕ್ಕಿರು, ಮಾತಾಡೋಕ್ಕೆ ಬಿಡಲ್ಲ ನೋಡಿ ಗೈಸ್, ಮಾತಾಡೋಕ್ಕೆ ಬಿಡಲ್ಲ. ಅದು ನಮ್ಮಪ್ಪನ ದುಡ್ಡು, ನಮ್ದಲ್ಲ. ಮಧ್ಯಾಹ್ನ ತೊಗೊಳಕ್ಕಾಗಲಿಲ್ಲ, ಇವಾಗ ತೊಗೊತಾ ಇದ್ದೀವಿ. ಮಧ್ಯಾಹ್ನ ಎಲ್ಲರೂ ಮಲ್ಕೊಂಬಿಟ್ವಿ. 4 चोकोबार लेंगे, 4 चोकोबार लेके खाएंगे. आ गया. हेल्पफुल माय ब्रदर वेरी हेल्पफुल. शुक्रिया भैया, 10 रुपये मुझे मिल गया. गाइस ಚಾಕೋಬಾರ್ 10 ರೂಪಾಯಿ ಚಾಕೋಬಾರ್ ತಿನ್ನೋಣ. ನೋಡಿ ಇವನು ತಿಂತಾ ಇದ್ದಾನೆ, ತಿನ್ನಲ್ಲ ಬಟ್ ಅಂದು ತಿಂತಾ ಇದ್ದಾನೆ. ಯಾರು ಹೇಳಿದ್ದು ನಾನು ತಿನ್ನಲ್ಲ? ಫಸ್ಟ್ ತಿಂತಿರ್ಲಿಲ್ಲ, ಅದು ವರ್ಕೌಟ್ ಮಾಡಬೇಕಲ್ಲ. ವರ್ಕೌಟ್ ಇನ್ನೂ ಶುರು ಮಾಡಿಲ್ಲ, ಅದಕ್ಕೆ ಮಾಡಿದಾಗ ಶುರು ನಿಲ್ಸೋದು. ತಿನ್ಕೋತೀನಿ ಬಿಡೋ. ಐಸ್ ಕ್ರೀಮ್ ತಿಂದಾಯ್ತು ಗಾಯ್ಸ್. ನಾವು ಚಿಕ್ಕವರಿದ್ದಾಗ ನಮ್ಗೆ ಗೊತ್ತೇ ಇರಲಿಲ್ಲ ಇದು. ಹಿಂಗೆ ಅನ್ನಿಸ್ತು ಐಸ್ ಕ್ರೀಮ್ ತಿಂದು. ಸರಿ ಅವಾಗ ಅಮ್ಮ ಅವ್ರನ್ನೆಲ್ಲ ಒಫೆಂಡೆಡ್ ಗೈಸ್. ನೋಡಿ ಗೈಸ್ ಹೆಂಗೆ ರೋಸ್ಟ್ ಮಾಡ್ತಾನೆ ಹೇಳಿ ರೋಸ್ಟ್ ಮಾಡಿ ಗೈಸ್, ನೀವೇ ಹೇಳಿ ಗೈಸ್. ಅದು ರೋಸ್ಟೇ ಅಲ್ವಾ ಗೈಸ್? ಬೇಸಿಕ್ ಹೇಳಿದ್ರೆ ಏನೂ ಇಲ್ಲ ಗೈಸ್. ನೋಡಿ ಓ ಗೈಸ್, ಐ ಮೆಟ್ ಸಮನ್ ಹೂ ಇಸ್ ಫೆಮಿಲರ್ ಗೈಸ್. ಅಯ್ಯೋ ಹೋಗ್ಬಿಟ್ರ ಗೈಸ್, ಅಯ್ಯೋ ಗೈಸ್. ಭರತನಾಟ್ಯಂ ಗೈಸ್, ಯಾರೋ ಒಬ್ಬರು ಹಾಕ್ಕೊಂಡು ಬಂದಿದ್ರು, ಫುಲ್ ಮೇಕಪ್ಪು ಎಲ್ಲ ಹಾಕ್ಕೊಂಡು ಬಂದಿದ್ರು, ಅವ್ರನ್ನೇ ನೋಡ್ತಾ ಇದ್ದೆ. ಏನೋ ಕಾರ್ಯಕ್ರಮ ಇರಬೇಕು ಬಟ್ ನಾವಿರಲ್ಲ ಇಲ್ಲಿ, ಹೊರಗೆ ಹೋಗ್ಬಿಡ್ತೀವಿ. ನೋಡಿ ಗೈಸ್, ಅವನು ಹೊಟ್ಟೆ ಎಳ್ಕೊಂಬಿಟ್ಟ ಒಳಗಡೆ. ಹಾಂ ಹೌದು,
ಹೌದು ಡಿಫ್ರೆಂಟ್ ಇದೆ. ಪ್ರಾಬಬ್ಲಿ ಮುಗಿಸ್ಕೊಂಡು ಬರ್ತಾ ಇರ್ಬೇಕಮ್ಮ. ಇನ್ನೇನು ಮತ್ತೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿಲ್ವಾ? ಸರ್ಟಿಫಿಕೇಟ್ ಫೋಟೋ ಕೊಡ್ತಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮೊಮೆಂಟೋ ಐ ನಮಗೂ ಕೊಡ್ತಾರಲ್ಲ, ಡಿಪೆಂಡ್, ಒಂದೊಂದ್ಸತಿ ಒಂದೊಂದು ಥರ ಕೊಡ್ತಾರೆ. ಈ ಥರ ಹಾಕಿದ್ದಾರೆ ಅವ್ರಿಗೇನೋ ಸಾಲದು ಹಾಂ ಶಾರ್ಟ್ ಏನೋ ಈ ಥರ ಅದೇ ಸೇಮ್ ಡ್ರೆಸ್ ಏನು ಎಕ್ಸ್ಪರ್ಟ್ ಬೇರೆದು ಮಾಡ್ತೀರಾ? ಒಂದೇ ಡ್ಯಾನ್ಸಿಗೆ ಒಂದೇ ಡ್ರೆಸ್ ಇತ್ತು. ಹಂಗಲ್ಲ, ಒಂದು ಅಟ್ಟೈರ್ ಆಹಾರ್ಯ. ಕೊಟ್ಟೆ ಗಾಡಿಗೆ ಹಾಂ ಪರ್ಸ್ ಕೊಟ್ಟೆ ನನ್ಗೆ ಎಲ್ಲಿ ಕೊಟ್ಟಿದ್ದೆ? ಇಲ್ಲ ಇದು ಪರ್ಸ್ ಬ್ರೋ ನಿನ್ನ ಹತ್ರನೇ ಇದೆ ಬ್ರೋ. ಇಲ್ಲ ಕಣೆ ಇಲ್ಲಿದೆ ಗೈಸ್, ನೋಡಿ ಗೈಸ್ ಎಷ್ಟು ಸುಳ್ಳ ಇಲ್ಲ ಗೈಸ್ ಅನ್ನೋದ್ರಲ್ಲಿ ಪಾಕೆಟಲ್ಲಿ ಇದೆ ಗೈಸ್. ಅದು ಆಹಾರ್ಯ ಅನ್ನೋದು ಒಂದೊಂದಕ್ಕೆ ಒಂದೊಂದು ಪಂಗೆ ಇರುತ್ತೆ. ಕಥಕ್ ನಮ್ದು ಅಟ್ಲೀಸ್ಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಕಥಕ್ಕಳಿ ಅಂತ ಅದೇ ಇರುತ್ತೆ, ಅದೇ ರೆಡ್ಡು ವೈಟು ಏನೋ ಸಮ್ ವಾಟ್ ಕಲರ್ಸ್ ಅಷ್ಟೇ ಇರೋದು, ಅದೇನೂ ಇಲ್ಲ. ಯಕ್ಷಗಾನದು ಪಾತ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕುಚಿಪುಡಿ ಸೇಮ್ ನಮ್ಮ ಥರ ಇರುತ್ತೆ, ಬಟ್ ಕುಚಿಪುಡಿ ಭರತನಾಟ್ಯ ಮಾಡಲ್ಲ. ನೋಡಿ ಗೈಸ್, ನಮ್ಮಪ್ಪ ಹೊಡಿತಾ ಇದ್ದಾರೆ ಗೈಸ್. ನನಗೆ ನಾಟಕ ಕಾಣಿಸ್ತಾ ಇದೆ ಗೈಸ್. ಇನ್ನೊಂದು ಸ್ಟೋರ್ ನೋಡಿದ್ವಿ, ಐಸ್ ಕ್ರೀಮ್ ಗೈಸ್. ಇನ್ನೊಂದು ಸ್ಟೋರ್ ನೋಡಿದ್ವಿ ಗೈಸ್, ಅಲ್ಲಿ ಚೆನ್ನಾಗಿತ್ತು ಐಸ್ ಕ್ರೀಮ್. ಸುಮ್ಮನೆ ದುಡುಕ್ಬಿಟ್ಟ ಹೋಗಿ ತಿನ್ಕೊಬಿಟ್ಟ. ಬೇಡ ಗೈಸ್, ಬೇಡ, ನಾನು ಒಬ್ಳೆ ಏನಕ್ಕೆ ತಿನ್ಬೇಕು? ತಿನ್ಕೊತೀನಿ ಗೈಸ್. ಆಟೋಲ್ಲಿ ಹೋಗ್ತಾ ಇದೀವಿ ಗೈಸ್. ಕೆಲೋ ಪಂಚಮುಖಿ ದೇವಸ್ಥಾನ ಅಂತೆ, ಇನ್ನೊಂದು ಯಾವುದೋ ವಿಠಲ್ ದೇವಸ್ಥಾನ ಅಂತ ಇನ್ನೊಂದು ಯಾವುದೋ ಹೇಳಿದ್ರು. ನಾವು ಹೋಗ್ಬಿಟ್ಟು ನೋಡ್ಬಿಟ್ಟು ಬರ್ಬೇಕು ಗೈಸ್. ಗೈಸ್ ನಾನು ನಮ್ಮ ಅಣ್ಣನ ಮೇಲೆ ಕೂತಿದ್ದೀನಿ ಗೈಸ್. ಬರ್ತಾ ದೇವಸ್ಥಾನ ಹತ್ರ ಆರಾಮ್ಸೆ ಗೈಸ್ ಇವನ್ ಮೇಲೆ ಕೂತಿದ್ದೀನಿ ಗೈಸ್ ನಾನು. ಇಲ್ಲ ಗೈಸ್, ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಗೈಸ್. ಅವನು ಆಗಿಲ್ಲ. ಹೌದು ತಿಂದೆ, ಅವನು ಗೈಸ್. ನನ್ಗಿಂತ ಇವನೇ ತಿಂದಿದ್ದು. ಅವನು ತಿಂದ ಗೈಸ್, ನನ್ಗಿಂತ ಅವನೇ ಜಾಸ್ತಿ ತಿನ್ನೋದು. ಬಟ್ ಸ್ಟಿಲ್ ಒಂದು ಎಡಿಟಲ್ಲಿ ಸಣ್ಣ ಅದೇ ಹಂಗಾದೆ ಇನ್ನು ವೆಯ್ಟ್ ಲಾಸ್ ಅದೆಲ್ಲ ಮಾಡಲಿಲ್ಲ. ಇಲ್ಲ ಗೈಸ್, ಇಲ್ಲ ಗೈಸ್. ಏನೋ ಒಳಗಲ್ಲಿ ಹೋಗ್ಬೇಕಂತೆ ಗೈಸ್. ಹೌದು ಗೈಸ್. ಏನೋ ಆಟ ಆಡ್ಬೇಕು. ಓ ಗೈಸ್ ಚೆನ್ನಾಗಿರುತ್ತೆ. ಬಿಡು ರೈತೆ ಬಿಡು. ಎಸ್, ನಾನು ರೈತಿ, ನನ್ನ ದೇಶ. ಮುಂದೆ ವಿಡಿಯೋಗೋಸ್ಕರ ಕಂಟೆಂಟ್ಗೋಸ್ಕರ ಇಲ್ಲ ಗೈಸ್. ಪಂಚಮುಖಿ ದೇವಸ್ಥಾನ ಅಂತ ಬಂದಿದ್ದೀವಿ ಗೈಸ್. ಇಲ್ಲಿ ಚಪ್ಪಲಿ ಬಿಡ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ. ಗೈಸ್ ಒಳಗೆ ಹೋಗೋಣ ಬನ್ನಿ ಗಾಯ್ಸ್. ದರ್ಶನ ಆಯಿತು ಗೈಸ್. ವಾಪಸ್ ಹೋಗ್ತಾ ಇದ್ದೀವಿ, ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ಬೈದ್ಬಿಟ್ರು ಗೈಸ್, ಫೋನ್ ಮಾಡೋಂಗಿಲ್ಲ ಅಂತ ಉಗಿಸ್ಕೊಬಿಟ್ಟೆ. ಅದಕ್ಕೆ ಸ್ಟಾಪ್ ಮಾಡಿ. ಅದರಲ್ಲಿ ಇವನು ಹಾಗೆ ಬೈದ್ ಬಿಡೋಣ ಅಂತ ಅವನು ಬೈದ್ಬಿಟ್ಟ ಗೈಸ್. ಸುಳ್ಳು ಹೇಳ್ಬೇಡ, ನೋಡೋ ನಗ್ತಾ ಇದ್ದಾನೆ ನೋಡಿ. ಸುಳ್ಳು ಹೇಳ್ತಾನೆ, ಸುಳ್ಬುರ್ಕ ಗೈಸ್ ಅವನು, ಸರಿ ಇಲ್ಲ. ಬಸ್ಸಿಗೆ ಬಂದ್ರೆ ಟ್ರೈನ್
ಇದೇ ಮರ ಹೇಳಿದ್ದು. ಈ ಮರನಲ್ಲೇ ಸಾಯಿಬಾಬಾ ಬಂದು ನಿಂತಿದ್ದು. ಕಟ್ ಮಾಡಿಬಿಟ್ಟಿದ್ದಾರೆ. ಹಾಂ, ಕಟ್ ಮಾಡಿಬಿಟ್ಟಿದ್ದಾರೆ. फ्री बस है, हम आए सुबह आए। ಗೈಸ್, ಲೋಕಲ್ ಮಾರ್ಕೆಟಲ್ಲಿ ಇದ್ದೀವಿ ಗೈಸ್. ಏನೋ ಬೈ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಗೊತ್ತಿಲ್ಲ. ಸುಮ್ಮನೆ ಅಕ್ಕಪಕ್ಕ ನೋಡೋದು ಲೋಕಲ್ಲೇ. ಈ ಮಾರ್ಕೆಟ್ ಹೆಂಗಿದೆ ಇರ್ರಿ ಒಂದು ನಿಮಿಷ. ಮೆಟ್ಟಿದು ಗೈಸ್, ಐ ಆಮ್ ಕನ್ವಿನ್ಸಿಂಗ್ ಮೈ ಡ್ಯಾಡ್ ಟು ಬೈ ದಿಸ್. ಹೇಳಿ ಗೈಸ್, ಇದು ಚೆನ್ನಾಗಿದೆ ಅಲ್ವಾ ಗೈಸ್? ಇಸ್ಲಿಗೆ ತನಕ ಬರುತ್ತೆ. ನಾಳೆ ಇದೆ ಏನು ದೊಡ್ಡದು. ನೆಕ್ಸ್ಟ್ ಕರೆಕ್ಟ್ ಇದೆ ಅಲ್ಲೇ, ಇಲ್ಲಿದೆ ನೋಡಿ, ಕರೆಕ್ಟ್ ಇದೆ ನೋಡಿ, ಇಲ್ಲಿ ಕರೆಕ್ಟ್ ಇದೆ. ಗನಬು ಕಾಲದಿಲ್ಲ, ಫಸ್ಟ್ ಸೈಜ್ ನೋಡೋದು, ಕಪಿ ಆಡ್ದಂಗೆ ಆಡ್ಬಾರ್ದು. ನೋಡಿ ಗೈಸ್, ಬೈಸ್ಕೊಂಡ್ಲು ನಮ್ಮ ಡ್ಯಾಡಿ ಹತ್ರ ಬೈಸ್ಕೊಂಡ್ಲು ಗೈಸ್. ಮಾ ನಿಮಗೆ 5 नंबर वाला 5 नंबर ಇಲ್ಲಿ 11 गाइस, ऐसा चप्पल फुल गुजराती वाइब्स. सक्सेसफुल ಮಿಷನ್ ಸಕ್ಸಸ್ಫುಲ್ ಗೈಸ್. ಎಷ್ಟೊಂದಿದೆ ಗೈಸ್. ಚೆನ್ನಾಗಿದೆ. ಅವಾಗಿಂದ ಇದನ್ನೇ अच्छा वाला ये खावा नहीं काला नहीं, काला चश्मा. ಇದು ನೋಡ್ತೀಯಲ್ಲ, वो लेडीज के लिए ना. ಇದು ನೋಡ್ತೀಯಲ್ಲ, ಅದು ವೈಟ್ ಇದೆ, ನೀನು ಮಾತಾಡ್ಕೊಂತೀಯ ನೋಡು. ಇಷ್ಟ ಆದರೆ ಮಾತಾಡೋಣ, ನೋಡಿ ನೀನು ಡಿಸೈಡ್ ಮಾಡೋದು ಹಾಕೊಳ್ಳಿ. ನೀನು ನೀವು ಕೊಲ್ಲಾಪುರಿ ತಗೋಬೇಕು. ದಿನ ಬಡ ಸರ್, ಬಡ मराठी हिंदी आता ना, हिंदी आता है. फिर मैं हिंदी बोला ना, ये दूसरा हिंदी है. ये इंडियन का हिंदी नहीं है. फॉरेनर का हिंदी. टेंशन इच्छिल नहीं लेने का. ಅದೇ ಅದೇ ಕರೆಕ್ಟ್. ನೆಕ್ಸ್ಟ್ ಸೈಜ್ ತೊಗೊಂಡಿಲ್ಲ, ಅದೇ ಕರೆಕ್ಟ್, ಅದೇ ಕರೆಕ್ಟ್ ಇದೆ. ये चलने के बाद लूज होता अम्मा, चमड़ा ना चलने के बाद फैलता है. ये आ ಇದೇ गया ಕೂಡ ನನಗೆ ಇದೇ ಇಷ್ಟ ಆಗಿದೆ. ಓಕೆ ಅಮ್ಮ, ನಿನ್ನಿಷ್ಟ. देखो ऊपर तो बहुत फिट हो रहा है, मत पहनो, यही पहन लो. ಹೌದು, ಕರೆಕ್ಟ್ ಇದೆ. ನಿನಗೆ ಫಿಟ್ ಅನ್ಸದ್ಯಾ ಏನು? ನಂಗೇನು ಅನಿಸ್ತಾ ಇಲ್ಲ. ज़्यादा फिट नहीं हो रहा है ना? ಇಲ್ಲ क्या हो ಇಲ್ಲ, रहा ಕರೆಕ್ಟ್ ಆಗಿದೆ. है? करेक्ट ना? ये 6 नंबर ना, correct. ये वाला ಹಾಂ ವೈ 7 नंबर. ಮಾತಾಡಿ ಅವ್ನು ಮಾತಾಡಿಸ್ತಾ ಒಂದು ಇದ್ದಾನೆ. ನಿಮಿಷ ತಾಳಪ್ಪ. एक मिनट, वो डिसाइड कर रहे हैं. डिसाइड कर रही है. आप ऐसे पूछोगे तो हाँ, कंफ्यूज हो जाएगा, इसीलिए. ज़्यादा बातें करोगे तो confusion. ಇದೇ ಚೆನ್ನಾಗಿ, ಇದೇ ಚೆನ್ನಾಗಿ. परफेक्ट ना? ಹಾಂ, 350 300. 50 रुपीस के अंदर. पूछने से पहले ही बोल दिया. हाँ? Thanks, aunty. Guys, mimicking he is one big mimicking he is. What guys?
ಗೈಸ್ ಇಟ್ ಡಸ್ ನಥಿಂಗ್ ಗೈಸ್ ಇಸ್ ವೇಸ್ಟ್ ಫೆಲ್ ಓನ್ಲಿ. ಗೈಸ್ ಶಾಪಿಂಗ್ ಸಕ್ಸಸ್ಫುಲ್. ಐ ಕನ್ವಿನ್ಸ್ಡ್. ನನಗೆ ಈಗೆಲ್ಲ ಸೆವೆಂತ್ ಇದ್ದಾಗಿಂದ ಇಷ್ಟ ಆಯ್ತು. ಬಿಡು, ಯಾಕೆ ತಲೆ ಯಾಕಂದ್ರೆ ನಂದು ಅವ್ರದ್ದು ಉಟ್ಕೊಂಡು ಏನು ಮಾಡ್ತೀಯ? ನಿನಗೆ ಯಾವ್ದು ಇಷ್ಟ ಇದೆ ಅಮ್ಮ ಹಂಗೆ ಸ್ವಲ್ಪ ಗೈಸ್ ಚೇಂಜ್ ಮಾಡಿದ್ದೀವಿ. ಹೆಂಗೆ ಕಾಣ್ತಾ ಇದ್ದೀನಿ ನಾನು ಗೈಸ್? ಕಾಮೆಂಟ್ ಮಾಡಿ ಗೈಸ್. ಏನು ಮಾಡೋದಕ್ಕೆ ಆರಾಮಾಗಿ ಬರ್ತೀವಲ್ಲ, ನಮ್ಮದು ಎಲ್ಲಿ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಇಷ್ಟ ಆಗೋಲ್ಲ. ಅವರಿಬ್ಬರು ನೋಡಿದ್ರು ಬಿಟ್ಟು ಅಮ್ಮ ಲಾವಣ್ಯ ಮಂತ್ರಾಲಯ ಬಂದ್ಕೊಂಡು It smell nice things, yeah. ಇದನ್ನು ನೋಡಿ ಇರ್ಬೇಕೇನೋ. ಪ್ರಾಬಬ್ಲಿ ಗೊತ್ತಿಲ್ಲ. ಅಚ್ಚು ಹೋಯ್ತೈತೆ. ನಿಮಗೆ ಹಶು ಆಗ್ತಾ ಇದೆಯಾ? ಹೌದು, ಆಗ್ತಾ ಇದೆ. ಏನು ಬೇಕು ನಿಮಗೆ? ನಮಗೆ ಲಾರಿ ಸ್ಟ್ಯಾಂಡ್ ತುಂಬ ನೆನಪು ಬರ್ತಾ ಇದೆ. ಓ. ವಸಂತ ಡಾಬಾದಲ್ಲಿ ಓ ಫೋನ್ ಮಾಡ್ತಾ ಇದ್ವಿ, ತುಂಬ ತಿಂಗಳುಗಳಾಗಿದೆ. ಆ. ಬೇಕು ಅನ್ಸ್ತದೆ, ಕೊಡ್ಸಿ ಸರ್ ಪ್ಲೀಸ್. ಕಾಸಿಲ್ಲ, ಡ್ಯಾಡಿ ಕೇಳು. ಫೋನ್ ಆಫ್ ಮಾಡಿರಿ ಹೋಗಿ. ಗೈಸ್ ನಮ್ಮಮ್ಮ ಏನೋ ನೋಡೋಕೆ ಬಂದಿದ್ದಾರೆ, ನೋಡೋಣ ಬನ್ನಿ ಗೈಸ್. ಗೈಸ್ ವಾಚ್ ಎಲ್ಲ ಚೆನ್ನಾಗೇ ಇದೆ ಗೈಸ್. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನಮ್ಮಪ್ಪ ಕೊಡ್ಸಲ್ವಂತೆ ಗೈಸ್. ಗೈಸ್ ಹೇಳಿ ಗೈಸ್, ರಿಕ್ವೆಸ್ಟ್ ಮಾಡಿ ಗೈಸ್. ಹಲೋ ಗೈಸ್ ನಮ್ಮಮ್ಮ ಕೊಡಿಸ್ತಾರಂತೆ ಗೈಸ್. ನಮ್ಮಮ್ಮ ಒಳ್ಳೆಯವರು ಗೈಸ್. ಸಾಕು ಸಾಕು ಡ್ರಾಮಾ ಮಾಡ್ತಾಳೆ ಗೈಸ್. ಐ ನೋ ಗೈಸ್. ಅದೊಂದು ಎತ್ಕೋ. ಯಾವುದು ಇದು ಎರಡನೇದಾ? ಹಾಂ ಹಾಂ ನಾನು ಬೀಳ್ಸಿಲ್ಲ. ಹ್ಞೂ ಇದೊಂದು ತೊಗೊಳ್ಳ. 50 ರೂಪೀಸ್ ಒಂದಂತೆ. ಅದು ತೊಗೊಳ್ಳೋಣ. ಇದು ಚೆನ್ನಾಗಿದೆ ಇದೆ ಡ್ರೆಸ್ಸು. ಆಯಿತಾ? ಅಭಿ ದೇಖ್ ರಹಿ ಇದು ಗೈಸ್ ಇದು ಚೆನ್ನಾಗಿದೆ ಅಲ್ವಾ ಗೈಸ್? ಇದು ದಿಸ್ ಒನ್ ಗೈಸ್. ಯಾವುದು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಗೈಸ್. ಇದು ಚೆನ್ನಾಗಿದೆ ಬಟ್ ಇದು ತೊಗೊಳ್ಳೋಣ ಗೈಸ್. ಚೆನ್ನಾಗಿದೆ ಅಲ್ವಾ ದಿಸ್ ಒನ್? ಎಸ್ ನೋಡು, ನೀನು ಯಾವ್ದು ನೋಡು ಬಾ. ಇದು ಸೆಟ್ಟು ಅಂತ ನೋಡು. ಇದು ನೋಡು. ಇದು ಅಥವಾ ಇದು ಮೆಟಲ್ದು. ಇದು ಚೆನ್ನಾಗಿ ನೋಡು, ಯಾವ್ದು ನೋಡು. ಅದು ಬಿಡು ಮೊಬೈಲ್, ಆಮೇಲೆ ನೋಡ್ಕೋ. ಇದಮ್ಮ ರೆಕಾರ್ಡ್ ಮಾಡ್ತೀನಿ. ಪ್ಲೇನ್ ಇದೆ ಅದು, ಏನು ಡಿಸೈನ್ ಚೆನ್ನಾಗಿರೋದು ನೋಡು. ಇದು ನೋಡು ಬ್ಲ್ಯಾಕ್ ಮೆಟಲ್. ಇದು ಚೆನ್ನಾಗಿದೆ ನೋಡು. ಇದೊಂದು ये कितने का है? क्योंकि दूर ले जाना है ना. ಬ್ಯಾಕ್. ದುಮ್ಸಿ ಬಿಡು ಮೊಬೈಲು. ನೋಡು, ಹಾಕೊಂಡ್ರೆ ಬರೆಯಕ್ಕೂ ತೊಂದರೆ ಆಗಲ್ಲ ನಿನಗೆ. ಬಂಗಾರ. ಬಿಚ್ಚಿಡಲ್ಲ. ಬಂಗಾರ ದೊಡ್ಡದಾಯ್ತಾ ನಿನ್ ಸೈಜ್ ನೋಡು. ದೊಡ್ಡದಾಗಲ್ವಾ? छोटा साइज इसके साइज मेरे साइज बड़ा है वो. मिल जाएगा ना, बहुत साइज आपने. तो ये पैटर्न ಚೆನ್ನಾಗಿದೆ. बिल कितना हुआ? ये डिस्काउंट है, ये कौन सा है? इधर तो मैं बिल करके देता आपको. ಗೈಸ್ ಶಾಪಿಂಗ್ 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 ಎಲ್ಲ ನಮ್ಮಮ್ಮ ಪೇ ಮಾಡ್ತಾರೆ. ಬ್ಲ್ಯಾಕ್ ಕಲರ್ ಯಾವುದು ಚೆನ್ನಾಗಿದೆ? ಬೇಡಪ್ಪ, ನಾನು ಸರಾಗೇ ಹೋಗ್ಬಿಟ್ಟಿದೆ. ಅಲ್ಲೇನೋ ಬೈ ಮಾಡ್ತಾ ಇದ್ದಾರೆ ಗೈಸ್. ये 120 वाला ये बैंड लगा दिए. और ये 50 रुपीस का. ये छोटा, इसमें की रेट आता है प्लस 50. ये 450 हो गया आपका. बराबर करो. 400 दे दो. कम करके दीजिए. वो कीजिए ना. वो मेरे को ऑनलाइन पे 50 प्रॉफिट मिला, ज़्यादा नहीं, एकदम कम रेट है. ಶಾಪಿಂಗ್ ಎಲ್ಲ ಮಾಡಿದ್ವಿ ಗೈಸ್. ಇಲ್ಲೆಲ್ಲೋ ನಮ್ಮ ಅಪ್ಪ ಏನೋ ಬೈ ಮಾಡ್ತಾ ಇದ್ದಾರೆ ಗೈಸ್. ಸಮಥಿಂಗ್. ಏನು ಬೈ ಮಾಡ್ತಾ ಇದ್ದೀರಾ? ಹೌದಾ? इधर का स्वीट क्या है? ಗೈಸ್ ಏನೋ ಕಂದಿ ಪೇಡ ಅಂತೆ ಗೈಸ್, ಫೇಮಸ್ ಸ್ವೀಟ್. ಹ್ಞೂ ಅದೇ ಗೈಸ್ ಕಂದಿ ಪೇಡ. ಗೈಸ್ ಆಗಲೇ ತೋರಿಸಿದ್ನಲ್ಲ ಕುಂಡಿ ಪೇಡ ಅಂತ,
ಕೊಟ್ಟರು ಟೇಸ್ಟ್ಗೆ ಚೆನ್ನಾಗಿತ್ತು. ಪೇಡ ಅಂದ್ರೆ ಬಟ್ ಸ್ವಲ್ಪ ಟೆಕ್ಸ್ಚರ್ ಡಿಫ್ರೆಂಟ್ ಗೈಸ್. ತಿಂದೆ. ಇವಾಗ ಏನು ತಿಂತೀಯಾ? ನೀವ್ ಹೇಳ್ರಿ. ವಡಾಪಾವ್ ಅಂದರೆ ವಡಾಪಾವೆಲ್ಲ ಇಟ್ಟು ಇವಾಗ ಯಾರು ತಿಂತಾರೆ? ಹೋಟೆಲ್ ತುಂಬತ್ತು ನಿಮಗೆ. ಸರಿ, ಹಂಗೆ ಇವನ ಹತ್ರ ಹೋಗ್ಬೇಕಂಗಾರೆ. ಏನ ಸಾಯಿ ಸಾಯಿ ಮಾಯಾ. ಸರ್ಚ್ ಮಾಡು. ಹೊಸ ತಗೊಂಡೆ ಗೈಸ್, ಜುಮ್ಕಾ ಗೈಸ್, ಹೊಸ ತಗೊಂಡೆ ಗೈಸ್. ಗೈಸ್, ಒನ್ ಮೋರ್ ಜುಮ್ಕಿ ಟು ದ ಕಲೆಕ್ಷನ್. ನಾಯಿ ಗೈಸ್, ಲೆಟ್ಸ್ ಗೋ ಗೈಸ್. ಗೈಸ್, ಇದಿಷ್ಟು ನಂದು ಅಮ್ಮಂದು ಗೈಸ್. ನೋಡಿ ಗೈಸ್, ಎಷ್ಟು ಬಳೆ ತೊಗೊಂಡಿದ್ದೀನಿ ಗೈಸ್. ಇದ್ರ ಮುಂದೆ ಒಂದು ಅದೇ ಬ್ರೇಸ್ಲೆಟ್ ತೋರಿಸಿದ್ನಲ್ಲ, ಅದಿದೆ. ಮಿಕ್ಕಿದೆಲ್ಲ ಬಳೆಗಳ ಸಾಗರ. ಉಣ್ಣಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಡೆತ್ ಗಿಫ್ಟ್ ನೋಡಿ ಗೈಸ್. ಭಯ ಆಗ್ತಾ ಇದೆ ಸ್ವಲ್ಪ. ಅನಿಕೆತ್ತು ಏನೋ ಇಟ್ಕೊಂಡ್ಬಿಟ್ಟಿದ್ದಾನೆ, ಭಯ. ಗೈಸ್, ಊಟ ಮಾಡೋದು. ಗೈಸ್, ಆರ್ಡರ್ ಮಾಡ್ತಾ ಇದೀವಿ ಗೈಸ್. ಗೈಸ್, ಏನೋ ಕಾಕರ ಅಂತೆ ಗೈಸ್. ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ಗೈಸ್, ರಬ್ಬಡಿ ಗೈಸ್, ರಬ್ಬಡಿ. ಹೆಂಗೆ ಅನ್ನಿಸ್ತಾ ಇದೆ ರಬ್ಬಡಿ ತಿಂದು? ಚೆನ್ನಾಗಿದೆ, ಬಟ್ ಬೆಸ್ಟ್ ರಬಡಿ ಅಂದರೆ ವಾರಾಣಸಿ ಗಲ್ಲಿ ಮಾಡ್ತಾರೆ. ನೈಟು ಸೂಪರಾಗಿತ್ತು. ಅವಳು ನಾನು ನಮ್ಮ ಡ್ಯಾಡಿ ತಿಂದಿದ್ದು ಮಸ್ತಾಗಿತ್ತು. ಅವಳು ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ನಿಮಗೆ ಮಜ್ಜಿಗೆ ಕುಡ್ದು ಹೆಂಗೆ ಅನ್ನಿಸ್ತಾ ಇದೆ? ಮಜ್ಜಿಗೆ ಒಳಗೆ ತಂಬುಳಿ ಹಾಕಿದ್ದಾರೆ, ಸಿಕ್ಕಾಪಡೆ ಚೆನ್ನಾಗಿದೆ, ಸೂಪರ್. ಇಲ್ಲೊಂದು ಸತಿ ಬಂದು ನೀವು ಟೇಸ್ಟ್ ಮಾಡಿ. ತಿನ್ಬಿಡೋಣ. ಅವರು ಎಲ್ಲ ತಿಂದು ಹೇಳ್ತಾ ಇದ್ರೆ ನಾವು ಹೇಳ್ಬಿಡೋಣ. ಮಜ್ಜಿಗೆ ಒಂದು ನಿಮಿಷ. ರಬಡಿ ಬೇಕು. ನೀನು ಕೂಡಿ ಲಾಸ್ಟ್ ಒಂಚೂರು ಬಿಡು ಅಷ್ಟೆ. ಬನ್ನಿ ಗೈಸ್, ಫಸ್ಟ್ ಬೈಟ್. ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿರ್ತಾರೆ. ಮೆಲ್ಟ್ ಆಗೋಗುತ್ತೆ ಗೈಸ್ ನಾಲ್ಗೆಲೆಲ್ಲ. ಹಂಗೆ ತಿಂದರೆ ಹಂಗೆ ಗುಳುಮ್ ಅಂತ ಒಳಗಡೆ ಹೋಗ್ಬಿಡ್ತು ಗೈಸ್. ತುಂಬ ಚೆನ್ನಾಗಿದೆ ಗೈಸ್. ಬನ್ನಿ, ಮಹಾರಾಷ್ಟ್ರಕ್ಕೆ ಬಂದರೆ ಇಲ್ಲಿ ಅದು ಸಾಯಿ ಮಾಯಾ. ಶಿರಡಿಗೆ ಬಂದರೆ ಏನು ಹೆಸರು? ಸಾಯಿ ಮಾಯಾ ಅನ್ನೋ ಹೋಟೆಲಿಗೆ ಬನ್ನಿ ಗೈಸ್. ತುಂಬ ಫೇಮಸ್ ಅಂತೆ. ವೆರಿ ನೈಸ್ ಗೈಸ್. ಹೊಟ್ಟೆ ತುಂಬಿತು ಗೈಸ್. ಎಲ್ಲ ತಂದೂರಿ ಎಲ್ಲ ತಿಂದ್ವಿ ಗೈಸ್. ಎಲ್ಲ ಹೊಟ್ಟೆ ತುಂಬಿತು. ರಬಡಿನೂ ತಿಂದ್ವಿ, ಮಜ್ಜಿಗೆನೂ ಕುಡಿದೆ. ಎಲ್ಲ ಚೆನ್ನಾಗಿತ್ತು ಗೈಸ್. ಎಲ್ಲ ಚೆನ್ನಾಗಿತ್ತು. ಇವಾಗ ಹೋಗಿ ಮನಿಕೊಳ್ಳೋದೆ. ನಾಳೆ ಸಿಗೋಣ. ಶುಭರಾತ್ರಿ. ಬಾಯ್. ಅದನ್ನೇ ಮಾಡ್ತಾ ಇರೋದು ನಾನು. ವಾಪಸ್ ಹೋಗ್ತಾ ಇದ್ದೀವಿ ಗೈಸ್. ಬಿತ್ಕೊಳ್ಳೋದೆಯಾ ಅಷ್ಟೇ. ಅದಕ್ಕಿಂತ ಮುಂಚೆ ಸ್ನ್ಯಾಪ್ ಇನ್ಸ್ಟಾ ಹಾಕ್ಬೇಕು ಗೈಸ್. ನೆಟ್ ಬೇಕು. ನೋಡಿ ಗೈಸ್, ನಮ್ಮಮ್ಮ ಹಾಕಿದ್ದು ಎಲ್ಲ. ನಮ್ಮಮ್ಮ ಹೇರ್ ಸ್ಟೈಲಿಸ್ಟ್, ಮೈ ಪರ್ಸ್ನಲ್ ಹೇರ್ ಸ್ಟೈಲಿಸ್ಟ್ ಆ್ಯಂಡ್ ಫ್ಯಾಷನ್ ಡಿಸೈನರ್, ಎವ್ರಿಥಿಂಗ್ ಗೈಸ್. ಎಷ್ಟು ಚೆನ್ನಾಗಿ ಅಡ್ವೈಸ್ ಕೊಡ್ತಾರೆ, ಒಂದು ಮಾತು ಕೇಳಿ ಅಷ್ಟು ಚೆನ್ನಾಗಿ ಕೊಡ್ತಾರೆ ಗೈಸ್. ಅದಕ್ಕೆ ಇವಾಗ ಎಲ್ಲಾಗ್ತಾಯಿದ್ದೀವಿ. ಒಂದು ಪ್ಯಾಕೇಜ್ ಥರ ತೊಗೊಂಡು ನಾಸಿಕ್, ಟ್ರೈಂಬಕೇಶ್ವರಲ್ಲೆಲ್ಲ ಹೋಗ್ತಾಯಿದ್ದೀವಿ. ಏನೋ ಅಲ್ಲೆಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಬರೋದು ವಾಪಸ್. ಬನ್ನಿ ಗೈಸ್, ಹೋಗೋಣ. ಬನ್ನಿ ಗೈಸ್. ಇಲ್ಲೇನೋ ಫ್ರೀ ತಿಂಡಿ. ಫ್ರೀನಾ? ಹೌದಾ? ಫ್ರೀ ಇಲ್ವಂತೆ ಗೈಸ್. 5 ರೂಪಾಯಿ ಅಂತೆ ಗೈಸ್. ಹೋಗ್ಬಿಟ್ಟು ಉಣ್ಣೋಣ. ಬನ್ನಿ ಗೈಸ್, ಹಶು ಆಯ್ತಾಗ್ತದೆ. ಬನ್ನಿ ಜನರೇ, ಬನ್ನಿ ಹೋಗೋಣ. ನಮ್ಮ ಅಣ್ಣ ಬೇಗ ಹೋಗ್ತಾನೆ ಗೈಸ್. ಅವನ ಜೊತೆ ಇದ್ರೆ ಎಲ್ಲ ಕಡೆನೂ ಹೋಗ್ಬೋದು. ಅದಕ್ಕೆ ಅವನ ಜೊತೆನೇ ಅಂಟ್ರಪಿಲೆ ಥರ ಬಿದ್ದಿರ್ತೀನಿ ನಾನು. ಪ್ಯಾರಸೈಟ್ ಕಕ್ಕ. ಯಾರು ಏನೂ ತಿಂತಾ ಇಲ್ಲ ಗೈಸ್. ಯಾರು ತಿಂತಾ ಇದ್ರೆ ಗೊತ್ತಾಗ್ತಾಯಿತ್ತು ಏನು ಮಾಡಿದ್ದಾರೆ ಅಂತ. ಯಾರು ಏನೂ ತಿಂತಾ ಇಲ್ಲ. ಪ್ರಾಬಬ್ಲಿ ಅಲ್ಲೇ ಕೂತ್ಕೊಂಡು ತಿಂತಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ತಿನ್ನೋಕ್ಕಾಗಲ್ವಾ? ಎಲ್ಲಿ ಗೈಸ್? ಏನೋ ಪ್ಯಾಕೆಟಲ್ಲಿ ಕೊಡ್ತಾ ಇದ್ದಾರೆ ಗೈಸ್, ಗೊತ್ತಿಲ್ಲ. ಅಯ್ಯೋ, ಇನ್ನೂ ಎಷ್ಟು ನಡ್ಕೊಂಡು ಹೋಗ್ಬೇಕು. ಬರೀ ನಡಿ. ಅಲ್ಲೂ ನಡೆಯೋದೆ, ಎಲ್ಲ ಕಡೆ ಗೈಸ್. ನೋಡಿ ಗೈಸ್, ಹೊಸದು ನೆನ್ನೆ ತೊಗೊಂಡಲ್ಲ, ಅದರಲ್ಲೊಂದು ಗೈಸ್
ಗೈಸ್ ನಮ್ಮ ಅಣ್ಣಂಗೆ ತೆಲುಗು ಬರಲ್ಲ ಗೈಸ್. ಬರುತ್ತೆ, ಯಾಕೆ ಬರಲ್ಲ? ತುಂಬ ನನಗಿಂತ ಚೆನ್ನಾಗೇ ಬರುತ್ತೆ. ಅವನೇನೋ ಅವ್ರು ಕೇಳಿದ್ರು ಏನಪ್ಪ ದರ್ಶನ ಮಾಡ್ತಾ ಇದ್ದೀರಾ, ಅವ್ರೇನೋ ದಕ್ಷಿಣ ಹಾಕೋದು ಮಾಡ್ತದಂತೆ. ನೀವು ಹೋಗ್ತದೆ ಅಂತ ಹೇಳಿದಾಗ ಇಲ್ಲ ಆಯಿತು ಅಂತ ಹೇಳಬೇಕಿತ್ತು. ಬೆಳಗ್ಗೆ ನೆನ್ನೆ ಆಗಿದೆ ಅಂತ ಹೇಳಕ್ಕೆ ಹೋಗಿ ಇವತ್ತು ಬೆಳಗ್ಗೆ ಆಗೋಗಿದೆ ಅಂತ ಹೇಳ್ಬಿಟ್ಟಿದೆ ನನಗೆ. ಹಂಗೆ ಅಲ್ವಾ ಗೈಸ್? ಗೈಸ್ ಕ್ಯೂ ಇದೆ ಗೈಸ್. ನೋಡಿ ತಿಂತಾ ಇದ್ದೀನಿ, ಆರೋನೆಲ್ಲ ಬಂದು ಕೂತ್ಕೊಂಡಿದ್ದಾನಲ್ಲಿ. ತಿಂತಾ ಇದ್ದೀನಿ. ಚೆನ್ನಾಗಿತ್ತು ಪೂರಿ, ಆಮೇಲೆ ಅದಕ್ಕೆ ಕಾಳಿನ ಪಲ್ಯ, ಆಮೇಲೆ ಸ್ವೀಟು. ಐಬೀನ್ ಪಲ್ಯ. ಹಾಂ ಅದೇ ಬೀನ್ ಪಲ್ಯ, ಆಮೇಲೆ ಒಂದು ಸ್ವೀಟ್ ಇತ್ತು. ಸ್ವೀಟ್ ಚೆನ್ನಾಗಿತ್ತು. ಅಗಿತಾ ಇದ್ದೀನಿ ನೋಡಿ, ತಿಂತಾ ಇದ್ದೀನಿ ನೋಡಿ. ಕಾರಲ್ಲಿ ಕೂತಿದ್ದೀವಿ ಗೈಸ್. ನೆನ್ನೆ ಹೇಳಿದ್ನಲ್ಲ ಅದೇ, ಸಾರಿ ಇವತ್ತು ಹೇಳಿದ್ನಲ್ಲ ಅದೇ कैसा है बीड़ी आपके हिसाब से? ಪ್ಯಾಕೇಜ್ ನೋಡಿ ಗೈಸ್. ಹೌಸ್ ದ ಜೋಶ್, ಹೌಸ್ ದ ಜೋಶ್. ज्यादा जोश है ಗೈಸ್. ತ್ರಯಂಬಕೇಶ್ವರಕ್ಕೆ ಬಂದಿದ್ದೀವಿ ಗೈಸ್. ಬನ್ನಿ ಹೋಗೋಣ. ಇಷ್ಟೊತ್ತು ನಿದ್ದೆ ಹೊಡೆದಿದ್ದೆ ಗೈಸ್, ನಿದ್ದೆ ಬಂದಿದ್ದೆ. ಇವನು ಮಲ್ಕೊಂಡ ಕೇಳಿ ಗೈಸ್. ಇಲ್ಲ ಗೈಸ್, ನೋ ಗೈಸ್, ನೋ ಗೈಸ್. He was sleeping for like first half an hour. He was sleeping. Liar he is. ಛೀ ಅಸಹ್ಯ. ಲೆಟ್ ಗೋ ಗೈಸ್. ಅಲ್ಲಿ ಕ್ಯಾಮ್ರಾ ಅಲೌ ಇಲ್ಲ ಅಲ್ಲ ಗೈಸ್? ಅಲೌ ಇಲ್ಲ ಗೈಸ್. ಏನು ಮಾಡೋದು ಗೈಸ್? ಎಲ್ಲ ಕಡೆನೂ ಕ್ಯಾಮ್ರಾ ಅಲೌ. ಎಲ್ಲೋ ಹೋಗ್ತಾ ಇದ್ದೀವಿ ಗೈಸ್, ತ್ರಯಂಬಕೇಶ್ವರ ಗೈಸ್. ಬನ್ನಿ ಬನ್ನಿ. ಏನು ಗೈಸ್ ಇರಿಟೇಟ್ ಮಾಡೋದೇ ನನ್ನ ಜಾಬು. ಏಯ್ ನಾನೇನು ನಡ್ಕೊಂಡು ಬರ್ತಾ ಇಲ್ವಾ? ನಾನೇನು ಇದು ಎತ್ಕೊಂಡು ಹಿಂಗೆ ಹಾವು ಥರ ಬರ್ತಾ ಇದ್ದೀನ? ಕುಂಗೂರು ಟುಟ್ಟುಗೈ ಸಾರಿ ಶರ್ಮಾ ಇಲ್ಲ ದೇವ್ರ ಮೇಲೆ ಅವನೇ ಹಾಡಿದ್ದು ಗೈಸ್ ಅಲ್ವಾ ಫಸ್ಟ್. ಐ ಹ್ಯಾವ್ ಪ್ರೂಫ್. ಗುಂಗುರು ಅಂತ ಯಾರು ಹೇಳಿದ್ದು? ನಾನು ಜಸ್ಟ್ ಗುಂಗೂರು ಅಂತ ಹೇಳಿದೆ ಗೈಸ್, ಅವನೇ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಗೈಸ್. ಗುಂಗೂರು ಆಲ್ಸೋ ಮೀನ್ಸ್ ಗೆಜ್ಜೆ ಅಲ್ವಾ ಗೈಸ್? ತ್ರಯಂಬಕೇಶ್ವರನಲ್ಲಿ ಬಂದಿದ್ದೀವಿ ಗೈಸ್. ಇರಿ ಗೈಸ್. ಗೈಸ್ ತ್ರಯಂಬಕೇಶ್ವರ ಆಯಿತು ಗೈಸ್, ತುಂಬ ಚೆನ್ನಾಗಿತ್ತು. ನಾನು ಡ್ಯಾನ್ಸ್ ಪೋಸಸ್ ತೊಗೊಂಡೆ ಗೈಸ್, ತುಂಬ ಚೆನ್ನಾಗಿತ್ತು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇಲ್ಲಿ ಏನೋ ಬ್ರಹ್ಮ ವಿಷ್ಣು ಮತ್ತು ಶಂಕರ ಇರ್ತಾರಂತೆ, ಏನೋ ಹೇಳ್ತಾರೆ ಗೊತ್ತಿಲ್ಲ. ಸೊ ಚೆನ್ನಾಗಿತ್ತು ನೋಡೋಕ್ಕೆ. ತುಂಬ ಅವಸರ ಮಾಡಿಬಿಟ್ರು, ಯಾಕಂದರೆ ಎಷ್ಟೊಂದು ಜನ ಇತ್ತು. ಅಲ್ಲಿ ರಶ್ ಆಗೋಗ್ಬಿಟ್ರೆ ಹಿಂದೆಯವ್ರು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಮುಂದೆ ಕಳಿಸಿದ್ರು. ಸೊ ಬಟ್ ಅಂದರೂ ಹಂಗೆ ನೋಡಿದ್ವಿ ಗೈಸ್, ಮಜಾ ಆಯಿತು. ಬಟ್ ಅಂದರೂ ಚೆನ್ನಾಗಿತ್ತು ಗೈಸ್. ಪೋಸಸ್ ಅಂತೂ ಚೆನ್ನಾಗಿ ತೊಗೊಂಡಿದ್ದೀನಿ. ಒಂದೊಂದೇ ಹಂಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಛತ್ರಪತಿ ಶಿವಾಜಿ ಗೈಸ್ ಎಷ್ಟು ಸೈಕಾಗಿದೆ ನೋಡಿ ಗೈಸ್. ಮಿಸಲ್ ಪಾವ್ ಗೈಸ್ ಮಿಸಲ್ ಪಾವ್ ತಿಂತಿದ್ದೀನಿ ಗೈಸ್. ಲೆಟ್ಸ್ ಗೋ.
ಗೈಸ್ ಮಿಸಲ್ ಪಾವ್ ತಿಂದೆ ಗೈಸ್. ತಿನ್ನಕ್ಕೆ ಬರಲ್ಲ ಗೈಸ್. ಗೈಸ್ ಫಸ್ಟ್ ಟೈಮ್. ಬರೀ ಪಾವ್ ಬ್ರೆಡ್ ಥರ ಪಾವ್ ಇಲ್ಲ ನೋಡ್ಕೊಳ್ಳಿಲ್ಲ. ಅದು ನಾರ್ಮಲ್ ತಿಂದೆ ಗೈಸ್. ಅದು ಜಾಸ್ತಿ ಹಚ್ಕೋಬೇಕಿತ್ತು ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಗೊತ್ತಿಲ್ಲ ತಿಂದೆ. ಗೈಸ್ ಅವ್ನಿಗೆ ಈರುಳ್ಳಿ ತಿನ್ನಲಿಲ್ಲ. ಅವ್ರಿಗೂ ಗೊತ್ತಿಲ್ಲ. ಡೋಕ್ಲೆ ತಿನ್ನಲಿಲ್ಲ. ಡೋಕ್ಲೆ ತಿಂದೆ. ಒಂದು ಡೋಕ್ಲೆ ತಿಂದೆ. ಒಂದು ಡೋಕ್ಲೆ ತಿಂದೆ. ತಿನ್ನಕ್ಕೆ ಬರಲ್ಲ ಗೈಸ್. ಸುಮ್ಮನೆ ಬರ್ತಾರೆ ಇಲ್ಲ guys. ಫೇಕ್ ಗೈಸ್. ಇಲ್ಲ ಗೈಸ್ ನಂಬೇಡಿ ಗೈಸ್. ಸರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಡೋಕ್ಲೆ ತಿಂದು? ಓಕೆ ನಾಟ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್. ಇಟ್ ವಾಸ್ ಗುಡ್. ಯಾ What about ಮಿಸಲ್ ಪಾವ್? ನಾಟ್ ಗುಡ್. ಡಿಡ್ ಲೈಕ್ ಡೋಕ್ಲೆ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತ? ಬಾದಾಮ್ ಮಿಲ್ಕು ಮಿಲ್ಕ್ ಸೂಪರ್. ಸೂಪರ್ ಗೋಟೆಡ್. ಮಿಸಲ್ ಪಾವ್ ಹೆಂಗಿತ್ತು? ಓಕೆ 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 ಓಕೆ. ಬಾದಾಮ್ ಮಿಲ್ಕು ಇಷ್ಟ ಆಗಲಿಲ್ಲ ಯಾಕೆ? ಏನು ಏಯ್ ಬೋರ್ ಹೊಡಿತಾಯಿತ್ತು ಅದಕ್ಕೆ ಮಾಡಿದೆ. ಐ ಆಮ್ ನಾಟ್ ಯೂಸ್ಲೆಸ್ ಫೆಲೋ. ನಂದೇ ಎಷ್ಟೋ ಉಳಿದಿದೆ ನೋಡಿ ಗೈಸ್. ಒಂದೇ ಹೋಗಿದೆ. ಉಳಿದಿದೆ ನಿಮ್ದು ಉಳಿದಿಲ್ಲ. ಮುಂದೆ ನೋಡಿ ಹಿಂಗೆ ಅನ್ಕೊಂಡ್ಬಿಟ್ಯಾ? ನಾನು ಅಲ್ಲಾಸ್ಲೂ ಇಲ್ಲ. ಹಂಗೆ ಇದ್ದೀನಿ ನಾನು. ಗೈಸ್ ಇವಾಗ ಪಂಚವಟಿ ಹತ್ರ ಬಂದಿದ್ದೀವಿ ಗೈಸ್. ಇನ್ನೊಂದು ದೇವಸ್ಥಾನ. ಎಷ್ಟು ದೇವಸ್ಥಾನ? 5 ಅಲ್ವಾ? 5 ದೇವಸ್ಥಾನ ಗೈಸ್. ಹೋಗ್ಬಿಟ್ಟು ನೋಡ್ಕೊಂಬರೋದು ಗೈಸ್. ಅಲ್ಲಿ ಅಲವ್ ಇದೆಯೋ ಗೊತ್ತಿಲ್ಲ ಗೈಸ್. ಅಲವ್ ಇದೆ ಹೌದು. ನಂಗೆ ಜಾಸ್ತಿ ಸಬ್ಸ್ಕ್ರೈಬರ್ಸೇ ಇದ್ದಾರೆ. ಆಗಲ್ಲ ಅಷ್ಟೇ ಮಾತಾಡೋದು ಚೆನ್ನಾಗಿ. ಏನಿಲ್ಲ ಗೈಸ್ ಪಾಸ್ ಮಾಡಿಬಿಟ್ಟೆ. ಏನಿಲ್ಲ ಗೊತ್ತಾ, ನನಗೇನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದು ನಮ್ಮ ಕಾಲೇ ಇಲ್ಲ. ಹೌದು ನಂಗೆ ಜಾಸ್ತಿನೇ ಇದ್ದಾರೆ ನೋಡು. 100. ಯು ಹ್ಯಾವ್ ದಟ್. ಯಾ ನಿಂಗೆ ಅದು ಇದೆಯಾ? ಹಂಗೆ ಅದು ಇಲ್ಲ. ಇನ್ಸ್ಟಾಗ್ರಾಮ್ ಫಾಲೋವರ್ಸೇ ಅದಕ್ಕೂ ಜಾಸ್ತಿ ಇದೆ. ಇನ್ಸ್ಟಾಗ್ರಾಮ್ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇನ್ನೂ ಜಾಸ್ತಿ ಇದೆ. ಗೈಸ್ ನೋಡಿ ಗೈಸ್ ಹೆಂಗೆ ಹೇಳ್ತಾರೆ. अग्नि रेखा था, सितंबर रेखा क्रॉस की अग्नि नट। ಗೈಸ್ ಇಲ್ಲಿ ಕಪಿಲ ಗೋದಾವರಿ ಮೀಟ್ ಆಗುತ್ತಂತೆ ಗೈಸ್. ನಮ್ಮ ಅಣ್ಣ ಕೇಳಿಸ್ಕೊಂಡ ಹೇಳು. ಇಲ್ಲ ಗೋದಾವರಿ ಮೀಟ್ ಆಗುತ್ತೆ. ಈ ಜಾಗದಲ್ಲೇ ಸೂರ್ಪಣಕ್ಕೆ ಮೂಗ್ ಕಟ್ ಮಾಡಿಸ್ಕೊಂಡಿತ್ತು ಅಷ್ಟೇ ಗೈಸ್. ರಾಮ ಲಕ್ಷ್ಮಣ ಗೈಸ್ ಅಲ್ಲಿ ಗೈಸ್ ಶೂರ್ಪಣಕಿ ಮೂಗನ್ ಕಟ್ ಮಾಡಿದ್ದಂತೆ. ಹಲೋ ಗೈಸ್ ನೋಡಿ ಗೈಸ್ ಲಿಂಗ ಗೈಸ್. ಲಕ್ಷ್ಮಣ ಶೂರ್ಪಣಕಿ ಮೂಗ್ ಕಟ್ ಮಾಡಿದ ಪ್ಲೇಸ್ಗೆ ಹೋಗೋಣ. ನೋಡಿ ಗೈಸ್ ವಯಸ್ಸಾಗೋಗಿರೋ ವ್ಯಕ್ತಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಬನ್ನಿ ಹೆಲ್ಪ್ ಮಾಡ್ತೀನಿ ಗೈಸ್. ನೋಡಿ ಗೈಸ್ ಬೀಳಿಸ್ತಾ ಇದ್ದ. ನಿನ್ನ ಫೋನೇ ಹೋಗ್ತಾ ಇದ್ದಿದ್ದು ಬೀಳ್ಸಿದ್ರೆ. ನಿನ್ನ ಕೈಲಿದೆ ಸೊ ನಿನ್ನ ಮೇಲೆ ಬರ್ತಿತ್ತು ಬ್ಲೇಮ್. ಅದು ಅವನೇ ತಳ್ಳಿದ್ದು ಗೈಸ್. ಎಷ್ಟೊಂದು ಜನ ಸಾಕ್ಷಿದ್ದಾರೆ ಗೈಸ್ ಇಲ್ಲಿ. ಯಾರು ನೋಡ್ತಾರೆ. ದೇವತೆಗಳು. ಓಕೆ ಪ್ರಶಂಸೆಗಳು. शक्ति है भक्ति है जन्मों की मृत्यु है. ಅವರು ಹಣ್ಣೆಲ್ಲ ತಗೊಂತಾರೆ ಬ್ರೋ. ಅದು ಬದಿಕೆ ಪ್ರಿಸರ್ವ್ ಮಾಡಿಟ್ಟಿರೋದು. ಅಲ್ಲಿ ಯಾವುದೋ ಇದು ಗಾಡಿ ಬಿದೆ ಅಲ್ಲಿ ಹಣ್ಣು ತಗೊಂತಿದ್ರಂತೆ ಗೈಸ್. ಇಲ್ಲಿ ಮರಗಳಿದ್ರೆ ತಗೊಂಡು ಹೋಗ್ತಾ ಇದ್ರು ಗೈಸ್. ಓದ್ಬೇಕು ಓದು ಅಂತ ಹೇಳಿ ಅರ್ಥ ಆದ್ರೆ ಕಾಮೆಂಟ್ ಮಾಡಿ ಗೈಸ್. ನಂಗೇನೋ ಅರ್ಥ ಆಗ್ತಾ ಇಲ್ಲ. ಲಾಸ್ಟ್ ವರ್ಡ್ ಸುಮ್ಮನೆ ಇರೋ.
ಮೂಗ್ ಕಟ್ ಮಾಡಿದ್ದು ಗೈಸ್, ಇಲ್ಲೇ ಬಂದ್ಬಿಟ್ಟು ಚಿಕ್ ಅಂತ ಕಟ್ ಮಾಡಿದ್ರು ಗೈಸ್. ಫೋಟೋ ತೆಗಿಯೋಣ ನಾನು ಜೈ ಬೋಲ್ವ ಹನುಮಾನ್ ಅಂತ ಪುರಿ ಜಗನ್ನಾಥ್. दत्तात्रेय, भगवान शंकर, राम दरबार, जय श्री राम. ಗಣೇಶ, ದುರ್ಗ, ಕೃಷ್ಣ, ರಾಧಾಕೃಷ್ಣ. ಗುರು ನಾನಕ್. ಹೇಳಿದ್ರೆ ಕೇಳ. ಭಾಳ ನಾಟಕ ಆಡ್ಸಲ್ಲ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಸೈಕ್. ಗೈಸ್ ಅವರೇ ಹೇಳಿದ್ರು ಗೈಸ್ ತೆಗೀರಿ ಅಂತ. ಗೈಸ್ ಅವರೇ ಹೇಳಿದ್ದು ತೆಕ್ಕೋಬೋದು ಅಂತ. 3-4 ಸತಿ ಕೇಳಿ ಮಾಡ್ತಾ ಇದ್ದೀನಿ ಗೈಸ್. ಹೇಳ್ಬೇಡಿ ಗೈಸ್. So beautiful guys. महावीर, गुरु नानक, ನವಗ್ರಹ ಇಟ್ಟಿಗೆ ಫುಲ್ ನೀಟ್. शनि, ನವಗ್ರಹ. ಶನಿ ಮಹಾರಾಜ್. ಸೂರ್ಯ, ಚಂದ್ರ, ರಾಹು, ಕೇತು. ಅವ್ರ ಮಗನ ಸ್ವಾಮಿನಾರಾಯಣ. Hint for ladies, do not enter in Kartika Swami's temple. चलो. ಬದ್ರಿನಾರಾಯಣ. ಕನ್ಯಾಕುಮಾರಿ. ಈಶ್ವರನ್ ಫ್ಯಾಮಿಲಿ. ದಂಡಕಾರಣ್ಯ. ಕೈಲಾಸವಾಸ. ಕೈಲಾಸಾಸ್ತಿ. ಮಾಡಿಬಿಟ್ಟು ಅಲ್ಲಿ ತೋರಿಸಿ. ಹೋಗ ಆಗ. ಗೈಸ್ ಇಗ್ನೋರ್ ದಟ್ ಗೈಸ್, ಯಾಕಂದರೆ ಅವರೇ ತಕ್ಕೋಬೋದು ಅಂತ ಹೇಳೋರೆ ಗೈಸ್. ಸುಮ್ಮನೆ ನನಗೆ ಹೇಳ್ತಾರೆ ಗೈಸ್. ಅಲ್ಲಿ ಸಾಯಿಬಾಬಾ ಇದೆ ಗೈಸ್. ಬನ್ನಿ ವಾಪಸ್ ಹೋಗೋಣ. ಹಶು ಆಗ್ತಾಯಿದೆ. ಉಣ್ಣಣ್ಣ. ಗೈಸ್ ಆಯಿತು ಗೈಸ್, ಎಲ್ಲ ನೋಡಿದ್ವಿ ಗೈಸ್. ಇವತ್ತು ವಾಪಸ್ಸು ರೂಮ್ಗೆ ಹೋಗ್ತಾಯಿದ್ದೀವಿ. ರೂಮ್ಗೆ ಹೋಗ್ಬಿಟ್ಟು ಮನಿಕೊಳ್ಳೋದೆ. ಮನಿಕೊಂಡು ಆಮೇಲೆ ಊಟ ಮಾಡಿಬಿಟ್ಟು ಏನೋ ಗೊತ್ತಿಲ್ಲ, ನೋಡಬೇಕು. ಮಾಡೋದೇನು ಅಂತ ನಾವು ಮಾಡಿದ್ವಿ.
ಏನೋ ಜುಪಿಟರ್, ಮರ್ಕ್ಯೂರಿ, ವೀನಸ್, ಶುಕ್ರ, ನೆಕ್ಸ್ಟ್ ಅರ್ಥ ಇಲ್ಲ ಮೂನ್, ಮಾರ್ಸ್, ಮಂಗಲ್, ರಾಹು, ನೆಕ್ಸ್ಟ್ ಕೇತು ಬರುತ್ತಾ? ದಿಸ್ ಇಸ್ ಸ್ಯಾಟರ್ನ್. ಮಹಾರಾಷ್ಟ್ರ ಬಂದ್ಬಿಟ್ಟು ಮಹಾರಾಷ್ಟ್ರನ್ ಸೀರೆ ತಂದೆ. ಇದು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಏನು ಮೇಡಮ್ ಯಾಕೆ ಇಷ್ಟು ದಿನ ವ್ಲಾಗ್ ಮಾಡ್ತಿರಲ್ಲ ಬಿಟ್ಬಿಟ್ರು ಸರ್ ಗೈಸ್, ಬಿಟ್ಬಿಟ್ರು ಗೈಸ್, ವೇಸ್ಟ್ ಆಗ್ಬಿಟ್ಟಿದ್ದಾರೆ ಗೈಸ್. ಅದು ಸ್ವಲ್ಪ ತುಂಬ ಒಂಥರ ಫಿಕ್ಸ್ಡ್ ಆಗೋಗ್ಬಿಟ್ಟಿದೆ ಗೈಸ್. ಇನ್ನೇನು 10th ಬಂದೆ ಗೈಸ್ ಜಾಸ್ತಿ ಪೋರ್ಷನ್ಸು. ಏನು 10th ಗೈಸ್ ಇವಾಗ ಎಲ್ಲ ತೆಗೆದು ಬಿಸಾಕಿದ್ದಾರೆ. 9th ಗೈಸ್ ಏನು ಮಾಡೋಕ್ಕಿಲ್ಲ. ಡಾನ್ಸು ಇದೆ ಗೈಸ್, ಡಾನ್ಸ್ ಎಕ್ಸಾಮ್ ಇತ್ತು ಅದ್ರ ಮೇಲೆ. ಏನು ಮಾಡೋಕ್ಕಿಲ್ಲ, ಸಾರಿ ಗೈಸ್. ಬರುತ್ತೆ, ಇದಿಷ್ಟೇ ಬರುತ್ತೆ, ಫುಲ್ ಬರಲ್ಲ, ಇಷ್ಟೇ ಬರುತ್ತೆ. ಕೊಡಿ ಹೊಸ ಪ್ಯಾಟ್ರನ್ ತಂದಿದ್ದೀರಾ ಅಂತ.